ಹಲೋ ಎಸ್ ಎಸ್ ಎಲ್ ಸಿ ಚಾಂಪಿಯನ್ಸ್, ಎಲ್ಲರೂ ಸಕ್ಕದಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಟೇಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಇವತ್ತು ಇದ್ರ ಬಗ್ಗೆನೇ ಹೇಳೋದು, ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಟೈಟಲ್ ನೋಡಿದ ತಕ್ಷಣ ಕೆಲವೊಬ್ರು ತಲೆ ಮೇಲೆ ಕೈ ಹಿಡ್ಕೊಂಡಿರ್ತಾರೆ, ಯಪ್ಪ ಮ್ಯಾಥ್ಸು ಅಂತ. ಸೊ ಮ್ಯಾಥ್ಸೇ ಅಲ್ಲ, ಏನಿದು ಬರೀ ನಂಬರ್ಸ್, ಇಟ್ ಜಸ್ಟ್ ನಂಬರ್ಸ್. ಸೊ ನೀವು ಸಣ್ಣ ಹುಡುಗರಿಂದ ಓದ್ಕೊಂಡು ಬಂದಿದ್ದೀರಾ 1 2 3 4 ಅಥವಾ ಆಡ್ ನಂಬರ್ಸು, ಈವನ್ ನಂಬರ್ಸು. ಸೊ ಅದೇ ಕಾನ್ಸೆಪ್ಟ್ ಮೇಲೆ ತಾನೇ ಇರೋದು. ಸೊ ಏನೂ ಕಷ್ಟ ಇಲ್ಲ. ಸೊ ಹೆಂಗೆ ಈಸಿಯಾಗಿ ಮಾಡ್ಬೋದು, ಬಿಕಾಸ್ ಮ್ಯಾಥ್ಸ್ ಅನ್ನೋದು ಇಟ್ಸ್ ವೆರಿ ಈಸಿ. ಸೊ ಅದಕ್ಕೊಂದು ಪ್ರಾಕ್ಟೀಸ್ ಬೇಕು, ಅದಕ್ಕೊಂದು ಟ್ರಿಕ್ಸ್ ಬೇಕು. ಸೊ ಅದು ಇತ್ತು ಅಂದರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಯಾಕಂದರೆ ಪ್ರಾಕ್ಟೀಸ್ ಇಲ್ಲದ್ರೆ ಏನೂ ಬರಲ್ಲ. ಸೊ ಈಗ ನೀವು ನಂದು ಫಸ್ಟ್ ವಿಡಿಯೋ ನೋಡಿರ್ಬೋದು, ಎಲೆಕ್ಟ್ರಿಸಿಟಿ, ಒನ್ ಕಾನ್ಸೆಪ್ಟ್, ಒನ್ ಶಾರ್ಟು. ಸೊ ಅದರಲ್ಲಿ ದಟ್ ವಾಸ್ ಮೈ ಫಸ್ಟ್ ವಿಡಿಯೋ. ಅದಕ್ಕಿಂತ ಮುಂಚೆ ನಾನು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ, ರಾತ್ರಿ 10 ಗಂಟೆ ತನಕ ಕ್ಲಾಸಸ್ ತೊಗೊತಿದ್ದೆ. ಹುಡುಗರಿದ್ರು ನನ್ನ ಮುಂದೆ. ಬಟ್ ಆಲ್ ಆಫ್ ಎ ಸಡನ್ ಬಂದು ಕ್ಯಾಮ್ರಾ ಮುಂದೆ ನಿಂತು ಎಕ್ಸ್ಪ್ಲೈನ್ ಮಾಡು ಅಂದಿದ ತಕ್ಷಣ ಸ್ವಲ್ಪ ಭಯ ಆಗೇ ಆಗುತ್ತೆ. ಬಿಕಾಸ್ ಇಲ್ಲಿ 50 ಜನ ನೋಡ್ತಿರಲ್ಲ, ಇನ್ನೂ ಸಾಕಷ್ಟು ಜನ ನೋಡ್ತಿರ್ತಾರೆ. ಸೊ ಆ ಒಂದು ಭಯ ಇರುತ್ತೆ. ಬಟ್ ಹಾಗಂತ ನಾನು ಬಿಟ್ಟು ಹೋಗಿಲ್ಲ ಅಲ್ಲ. ಸೊ ಐ ಪ್ರಾಕ್ಟೀಸ್. ಐ ಗೆಸ್ ದಿಸ್ ವಿಡಿಯೋ ಇಸ್ ಫಾರ್ ಬೆಟರ್ ದೆನ್ ದ ಫಸ್ಟ್ ವಿಡಿಯೋ. ಸೊ ಅಗೈನ್ ಅದೇ ನಿಮಗೂ ಅದೇ ಬೇಕು. ಸೊ ಪ್ರಾಕ್ಟೀಸ್ ಮಾಡಿದೆ ಅಂದರೆ ಯಾವುದೂ ಕಷ್ಟ ಆಗಲ್ಲ. ಬಿಕಾಸ್ ಮ್ಯಾಥ್ಸ್ ಅಂದಿದ ತಕ್ಷಣ ನನಗಂತೂ ಎಷ್ಟು ಖುಷಿ ಆಗುತ್ತೆ ಅಂದರೆ, ದಿಸ್ ಇಸ್ ಮೈ ದಿ ಫೇವ್ರೇಟ್ ಸಬ್ಜೆಕ್ಟ್. ಯಾಕಂದರೆ ನಾನು 2009 ನಾನು 10th ಎಕ್ಸಾಮ್ ಬರೆದಾಗ ನೀವೇನು ಓದ್ತಿದ್ದೀರ ಅದೇ ಇತ್ತು. ಸೊ ಇದು ಬಿಟ್ಟು ಒಂದು ಸ್ವಲ್ಪನೂ ಚೇಂಜ್ ಇಲ್ಲ. ಇನ್ಫ್ಯಾಕ್ಟ್ ಸೊ ಇದಕ್ಕಿಂತ ನಮಗೆ ಜಾಸ್ತಿನೇ ಇತ್ತು. ನಾನು ಓದಿದ್ದು ಜವಾಹರ್ ನವೋದಯ ವಿದ್ಯಾಲಯ CBSE ಸಿಲೆಬಸ್ಸಲ್ಲಿ. ಸೊ ಆವಾಗ ನೀವೇನು ಟೆಕ್ಸ್ಟ್ ಬುಕ್ ಇದೆ ಅದೇ ಇದ್ದಿದ್ದು. ಸೊ ಇನ್ನೊಂದು 2 ಚಾಪ್ಟರ್ ಜಾಸ್ತಿ ಇತ್ತು. ಆ್ಯಂಡ್ ಕ್ವಶನ್ ಲೆವೆಲ್ ನಿಮಗೆ ಗೊತ್ತಿರುತ್ತೆ CBSE ಅಂದಾಗ. ಬಟ್ ಜಸ್ಟ್ ಕ್ವಿಕ್ಕಾಗಿ ಹೇಳಬೇಕು ಅಂದರೆ, ಸೊ ಎಕ್ಸಾಮು 2019 ಮಾರ್ಚು. ಸೊ ಮಾರ್ಚಲ್ಲೇ ನಮಗೆ ಎಕ್ಸಾಮ್ ಇದ್ದಿದ್ದು. ಸೊ ಕ್ವಶನ್ ಪೇಪರ್ ತೊಗೊಂಡೆ, ನೋಡಿದೆ. ಸೊ ಫಸ್ಟ್ 15 ಮಿನಿಟ್ಸ್ ನಾವು ಕ್ವಶನ್ ಪೇಪರ್ ನೋಡಬೇಕು, ಬರೆಯೋಂಗಿರಲ್ಲ. ಸೊ ನೋಡಿದೆ, ಇದು ಅಂತ. ಅದು ನೋಡಿದ ತಕ್ಷಣ ನನಗೆ ಕಾನ್ಫಿಡೆನ್ಸ್ ಬಂತು, ಹೌದಪ್ಪ ನಾನು ಈಸಿಯಾಗಿ ಮಾಡ್ಬೋದು ಅಂತ. ಯಾಕಂದರೆ ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಇಂಪಾರ್ಟೆಂಟ್ಸ್ ಏನಿತ್ತು, ಕ್ವಶನ್ಸ್ ಏನಿತ್ತು, ಸೊ ಅದು ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಬರೀ ಇಂಪಾರ್ಟೆಂಟ್ಸ್ ಅಲ್ಲ, ಸಾಕಷ್ಟು ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಆಮೇಲೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರದೆ ಫಸ್ಟ್ ಕ್ವಶನಿಂದ ಲಾಸ್ಟ್ ಕ್ವಶನ್ ಮುಗಿಸೋ ಅಷ್ಟರಲ್ಲಿ 1 hour ಟೈಮ್ ನೋಡಿದೆ, 1 hour 40 minutes. ಸೊ ವಿತಿನ್ 1 hour 40 minutes ನಾನು ಇಡೀ ಕ್ವಶನ್ ಪೇಪರ್ನ ಕಂಪ್ಲೀಟ್ ಮಾಡಿದ್ದೆ. ಆ್ಯಂಡ್ ಫಸ್ಟಿಂದ ಲಾಸ್ಟ್ ಕ್ವಶನ್ ತನಕ ಅದೇ ಸೀಕ್ವೆನ್ಸು. ಸೊ ಹಿಂದೆ ಮುಂದೆ ಮಾಡಿರಲಿಲ್ಲ. ವಿತೌಟ್ ಎ ಸಿಂಗಲ್ ಸ್ಕ್ರ್ಯಾಚ್, ಒಂದೇ ಒಂದು ಸ್ಕ್ರ್ಯಾಚ್ ಮಾಡಿದಿರ ಇಡೀ ಆನ್ಸರ್ ಶೀಟ್ನ ಬರೆದೆ ವಿತಿನ್ 1 hour 40 minutes. ಸೊ ಅದೇನು ಕಷ್ಟ ಅಲ್ಲ. ಸೊ ಇನ್ನೂ ಟೈಮ್ ಇತ್ತು, ಏನು ಮಾಡೋದು ಅಂತ ನೋಡಿದೆ. ಒಂದು ಸಲ ಇಡೀ ಆನ್ಸರ್ ಶೀಟ್ ಏನೇನು ಬರೆದಿದ್ದೀನಿ ಅಂತ ಎಲ್ಲ ಇನ್ನೊಂದು ಸಲ ಚೆಕ್ ಮಾಡಿದೆ. ಸೊ ಚೆಕ್ ಮಾಡಾದ್ಮೇಲೆ ಇನ್ನೂ ಟೈಮ್ ಇತ್ತು. ಸೊ ಅಡಿಷ್ನಲ್ ಎಕ್ಸ್ಟ್ರಾ ಕ್ವಶನ್ಸ್ ಏನಿತ್ತು ಅದನ್ನೂ ಬರೆದೆ. ಸೊ ಅದು ಬರೆದಾದ್ಮೇಲೂ ನೋಡಿದೆ ಇನ್ನೂ ಟೈಮ್ ಇತ್ತು. ಕ್ಲೀನಾಗಿ ಲೈನ್ ಹಾಕಿದೆ, ಬಾಕ್ಸ್ ಹಾಕಿದೆ, ಆನ್ಸರ್ಸ್ ಏನಿತ್ತು ಅದನ್ನೆಲ್ಲ ಮಾರ್ಕ್ ಮಾಡಿದೆ. ಸೊ ಅದಾದಮೇಲೂ ಟೈಮ್ ಇತ್ತು, ಇನ್ನೇನು ಮಾಡೋದು ಇನ್ನೊಂದು ಸಲ ನೋಡಿದೆ. ಸೊ ಅಟ್ ದ ಎಂಡ್ ಆಫ್ ದ ಡೇ, ಸೊ ನನಗೆ ಹೊರಗೆ ಬಂದಿದ ತಕ್ಷಣ ನನಗೆ ಕಾನ್ಫಿಡೆನ್ಸ್ ಇತ್ತು, ಹೌದಪ್ಪ ನನಗೆ ಕರೆಕ್ಟಾಗಿ ಮಾಡಿದ್ದೀನಿ ಅಂತ. ರಿಸಲ್ಟ್ ಬಂದಾಗ ಆ್ಯಂಡ್ ಇಟ್ ಪ್ರೂವ್ಡ್ ಕರೆಕ್ಟ್, ರಾಂಗ್ ಆಗಿಲ್ಲ. ಬಿಕಾಸ್ ಐ ವಾಸ್ ಏಬಲ್ ಟು ಸ್ಕೋರ್ 100 ಇನ್ ಮ್ಯಾಥ್ಸ್. ಅದೇ ಸೆಕೆಂಡ್ PUCಯಲ್ಲಿ ಐ ಕಂಟಿನ್ಯೂಡ್ ದ ಸೇಮ್ ಥಿಂಗ್. ಬಟ್ ಅಲ್ಲಿ ಐ ನ್ಯೂ ದ ಮೂಮೆಂಟ್ ಐ ಕೇಮ್ ಔಟ್ ಆಫ್ ದ ಎಕ್ಸಾಮ್ ಹಾಲಿಂದ ಹೊರಗೆ ಬಂದಿದ ತಕ್ಷಣ ಒಂದು ಮಾರ್ಕ್ಸ್ ಹೋಯ್ತು ಅಂತ ಗೊತ್ತಾಯ್ತು. ಬಿಕಾಸ್ ಇದು ಹೆಂಗೆ, ಇಟ್ ಕಮ್ಸ್ ಓನ್ಲಿ ವಿತ್ ಪ್ರಾಕ್ಟೀಸ್. ಆ್ಯಂಡ್ ಸೆಕೆಂಡ್ PUC ಅಥವಾ 12th ರಿಸಲ್ಟ್ ಬಂದಾಗ ಇಟ್ ವಾಸ್ 99. ಸ್ಟಿಲ್ ಹ್ಯಾವ್ ದ ರಿಗ್ರೆಟ್. 2011 ಅಯ್ಯೋ ಅದೊಂದು ಕರೆಕ್ಟ್ ಬರಿಬೇಕಿತ್ತಲ್ಲ, ಕರೆಕ್ಟ್ ಬರೆದಿದ್ದೀನಿ. ಸೊ 2 ಮಾರ್ಕ್ಸ್ ಕ್ವಶನು ಅದು ಗೊತ್ತು ಯಾವುದು ಅಂತ. ಸೊ ಇಟ್ ಆಲ್ವೇಸ್ ಕಮ್ಸ್ ಫ್ರಮ್ ಪ್ರಾಕ್ಟೀಸ್. ಸೊ ಪ್ರಾಕ್ಟೀಸ್ ಮಾಡಿರಿ. ಸೊ ನಿಮಗೆ ಟ್ರಿಕ್ಸ್ ಬೇಕು, ಶಾರ್ಟ್ಕಟ್ಸ್ ಬೇಕು, ಅಥವಾ ಹೆಂಗೆ ಈಸಿ ಮಾಡ್ಕೋಬೇಕು ಅನ್ನೋದು ನಿಮಗೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಸೊ ದ್ಯಾಟ್ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಓನ್ಲಿ ಇಫ್ ಐ ಗೆಟ್ ಕಮೆಂಟ್ಸ್, ಓನ್ಲಿ ದೆನ್ ಐ ವಿಲ್ ಬಿ ಮೇಕಿಂಗ್ ಒನ್ ಮೋರ್ ವಿಡಿಯೋ ಫಾರ್ ಇಟ್. ಸೊ ಇಟ್ಸ್ ವೆರಿ ಈಸಿ. ಸೊ ನಾನು ಒಬ್ಬ ಅಲ್ಲ 100 ಸ್ಕೋರ್ ಮಾಡಿದ್ದು. ಸೊ ನಮ್ಮ ಬ್ಯಾಚಲ್ಲಿ ನಮ್ಮ ಸ್ಕೂಲಲ್ಲಿ ಸೊ 10 years, ನಮ್ಮದು 10th ಬ್ಯಾಚು. ಸೊ 10 yearsಲ್ಲಿ 10th ಯಾರೂ 100 ಸ್ಕೋರ್ ಮಾಡಿರಲಿಲ್ಲ. ಬಟ್ ನಮ್ಮ ಬ್ಯಾಚಲ್ಲೇ 2 100 ಸ್ಕೋರ್ ಮಾಡಿದ್ವಿ, ನಾನು ನನ್ನ ಫ್ರೆಂಡು, ಮತ್ತು ಇನ್ನೊಬ್ಬ 99. ಸೊ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡ್ವಿ. ಸೊ ಇಟ್ ಆಲ್ವೇಸ್ ಕಮ್ಸ್ ಫ್ರಮ್ ಹೆಲ್ಪಿಂಗ್ ಒನ್ ಅನದರ್. ಸೊ ಅಗೇನ್ ಇದರಲ್ಲೂ
ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು ಕಷ್ಟ ಇಲ್ಲ, ನೋಡೋಣ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರೀವಿಯಸ್ ಇಯರ್ ಪೇಪರ್ಸ್ ನೋಡ್ರಿ. ಆ್ಯಂಡ್ ಸ್ಟೇಟ್ ಸಿಲೆಬಸ್ಗೆ SSLCಗಂತೂ ಇಟ್ಸ್ ಲೈಕ್ ಕೆಲವೊಂದಂತೂ ತುಂಬ ಈಸಿ ಮಾಡಿದ್ದಾರೆ. ಯಾಕಂದರೆ ಈಗ ನಾನು ಕ್ವಶನ್ಸ್ ತೋರಿಸ್ತಾ ಹೋದಾಗ ಕೆಲವೊಂದು ಪ್ಯಾಟ್ರನ್ ಇದೆ, ಆ ಪ್ಯಾಟ್ರನಲ್ಲಿ ನಂಬರ್ಸ್ ಅಷ್ಟೇ ಚೇಂಜ್ ಮಾಡಿರ್ತಾರೆ, ಅಥವಾ ಒಂದೊಂದು ಜಸ್ಟ್ ಒಂದು ಸ್ಮಾಲ್ ಥಿಂಗ್ ಚೇಂಜ್ ಮಾಡಿರ್ತಾರೆ. ಸೊ ಅದಷ್ಟೇ, ಅಷ್ಟು ಬಿಟ್ಟರೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಅದೇ ನೋಡಿ ಅನ್ಕೊಂಡು ಏನಪ್ಪ ಇಷ್ಟು ಈಸಿ ಕೊಡ್ತಾರೆ ಅಂತ. ಸೊ ಫಸ್ಟು ಯಾವ ಅಪ್ಲಿಕೇಶನ್ ಬೇಸ್ಡ್ ಆಯಿತು ಅಥವಾ ಇನ್ನೊಂದು ಏನೋ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಈ ಕ್ವಶನ್ಸ್ನ ಸಾಲ್ವ್ ಮಾಡಿರಿ, ಅಥವಾ ಕ್ವಶನ್ಸ್ನ ನೋಡಿರಿ. ನಿಮಗೆ ಗೊತ್ತಿತ್ತು ಅಂದರೆ ಜಸ್ಟ್ ಒಂದು ಸಲ ನೋಡಿರಿ, ಸೊ ದಟ್ ಯು ವಿಲ್ ಬಿ ಕಾನ್ಫಿಡೆಂಟ್ ಅಬೌಟ್ ದ ಕ್ವಶನ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ಸಾಲ್ವ್. ಆ್ಯಂಡ್ ಈ ಕ್ವಶನ್ಸ್ನ ನೀವು ಫಾಸ್ಟಾಗಿ ಸಾಲ್ವ್ ಮಾಡೋದ್ರಿಂದ ಯು ವಿಲ್ ಬಿ ಗೆಟಿಂಗ್ ಟೈಮ್ ಇನ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ವೇರ್ ಯು ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್. ಅಥವಾ ನಿಮ್ಗೆ ಏನೋ ಗೊತ್ತಾಗ್ತಿಲ್ಲ, ಯಾವುದೋ ಸ್ಟೆಪ್ಸ್ ಗೊತ್ತಾಗ್ತಿಲ್ಲ ಅಂದ್ರೂ ಯು ಹ್ಯಾವ್ ಟೈಮ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಟು ಸಿ ವಾಟ್ ಕ್ಯಾನ್ ಬಿ ಡನ್ ದೇರ್. ಸೊ ಅದು ನಿಮ್ಗೆ ಟೈಮ್ ಬೇಕು ಅಂದರೆ ಯು ಶುಡ್ ಬಿ ಏಬಲ್ ಟು ಸೇವ್ ದ ಟೈಮ್ ಹಿಯರ್ ಇನ್ ದ ಈಸಿ ಪ್ರಾಬ್ಲಮ್ಸ್ ವೇರ್ ಇಟ್ ಈಸ್ ರೈಟ್ ಅವೇ ಗಿವನ್ ಟು ಯು. ಸೊ ಟೈಮ್ ವೇಸ್ಟ್ ಮಾಡ್ದಿರೋ ನೋಡೋಣ. ಸೊ ಅಗೇನ್ ಸೀಕ್ವೆನ್ಸು. ಸೊ ಸೀಕ್ವೆನ್ಸ್ ಬರೋದಕ್ಕಿಂತ ಮುಂಚೆ ಇದು ಹಿಂದೆ ಬ್ಯಾಕ್ಗ್ರೌಂಡ್ ನೋಡಿರ್ತೀರ. ಸೊ ಇದು ಒಂದು ಶೆಲ್ದು. ಸೊ ನಾವು ನಂಬರ್ಸು ಅಥವಾ ಸೀಕ್ವೆನ್ಸ್ ಈಗಿಂದ ಓದ್ತಿದ್ವಿ, ಬಟ್ ನೇಚರಲ್ಲಿ ಇದು ನಾವು ಬರೋದಕ್ಕಿಂತ ಮುಂಚೆಯಿಂದನೂ ಇದೆ. ಸೊ ಇದು ಈ ಜಗತ್ತಿನ ಅದ್ಭುತ. ಸೊ ಪರಿಸರ ತಾನೇ ಸೃಷ್ಟೋ ಎಷ್ಟೋ ವಸ್ತುಲಿ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ಸೊ ಅದನ್ನೇ ನಾವು ಮನುಷ್ಯ ಏನು ಮಾಡಿರ್ತೀವಿ ತೊಗೊಂಡು ಈ ಪ್ರೋಗ್ರೆಷನು ಅದು ಇದು ಅಂತ, ಅಥವಾ ಬೇರೆ ಇದನ್ನು ನಾವು ಕಂಡುಹಿಡ್ಕೊಳೋದು. ಬಟ್ ನೇಚರ್ ಈಸ್ ವೆರಿ ಬ್ಯೂಟಿಫುಲ್. ಸೊ ಸೀಕ್ವೆನ್ಸ್. ಸೊ ಸೀಕ್ವೆನ್ಸ್ ಅಂದರೆ ಏನು, ಒಂದು ಪರ್ಟಿಕ್ಯುಲರ್ ಆರ್ಡ್ರನ್ನು ಫಾಲೋ ಮಾಡುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ 1 2 3 4 ಅದು ಸೀಕ್ವೆನ್ಸೇ. ಸೊ ನೀವು ಫಸ್ಟು ಓದಿರೋದು 1 2 3 4 ದಟ್ಸ್ ಆಲ್ಸೋ ಸೀಕ್ವೆನ್ಸ್. ಅಥವಾ ಇವನ್ ನಂಬರ್ಸ್, ಸೊ ಇದು ಸೀಕ್ವೆನ್ಸ್. ಸೊ ಒಂದು ಪರ್ಟಿಕ್ಯುಲರ್ ಆರ್ಡರ್ ಇರುತ್ತೆ. ಅಥವಾ ಟೇಬಲ್ಸ್ ಓದಿರ್ತೀರ 5 10 15, ಸೊ ಇದು ಸೀಕ್ವೆನ್ಸೇ. ಸೊ ಒಂದು ಆರ್ಡರ್ ಇರಬೇಕು, ಆ ಡೆಫಿನೆಟ್ ಆರ್ಡರ್ ಸಮ್ ರೂಲ್ಸ್ ಇತ್ತು ಅಂದರೆ ದಟ್ ಬಿಕಮ್ಸ್ ಎ ಸೀಕ್ವೆನ್ಸ್. ಈ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಅಷ್ಟೇ ಓದ್ತಿದ್ದೀರಾ, ಬಟ್ ಪ್ರೋಗ್ರೆಷನ್ ಅಂದಾಗ ದೇರ್ ಆರ್ ಅದರ್ ಪ್ರೋಗ್ರೆಷನ್ಸ್ ಆಲ್ಸೋ, ಜಾಮೆಟ್ರಿಕ್, ಹಾರ್ಮೋನಿಕ್ ಅಂತೆಲ್ಲ ಓದಿರ್ತಾರೆ. ಸೊ ನಾನು ಈ ಪರ್ಟಿಕ್ಯುಲರ್ ಚಾಪ್ಟರ್ ಯಾಕೆ ತೊಗೊಂಡೆ ಅಂದರೆ, ಅಗೇನ್ ನೀವು ಈಗ ಸ್ಕೂಲಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಬರೀತೀರಾ ಅಥವಾ ಸೀರೀಸ್ ಎಕ್ಸಾಮ್ಸು ಸ್ಕೂಲ್ಸಲ್ಲೆಲ್ಲ ಕಂಡಕ್ಟ್ ಮಾಡ್ತಾರೆ. ಸೊ ಪ್ರೋಗ್ರೆಸ್ ಆಗಬೇಕಲ್ಲ, ಮುಂದೆ ಹೋಗಬೇಕಲ್ಲ. ಸೊ ನೀವು ಎಲ್ಲಿ ಎಷ್ಟು ಮಾರ್ಕ್ಸ್ ಬಂದಿರುತ್ತೋ ಪ್ರತಿ ಸಲನೂ ಅಷ್ಟೇ ಮಾರ್ಕ್ಸ್ ತೊಗೊಂಡ್ರೆ, ಇಫ್ ಇಟ್ ಈಸ್ ಮ್ಯಾಕ್ಸಿಮಮ್ 100 ಆಯಿತು ಅಂದರೆ ಆಬ್ವಿಯಸ್ಲಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಈ ಸೀರೀಸಲ್ಲಿ ಫಸ್ಟ್ ಒಂದು ಎಕ್ಸಾಮಲ್ಲಿ 80 ತೊಗೊಂಡೆ, ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಇಂಪ್ರೂವ್ ಆಗಲೇಬೇಕು. ಸೊ ಯು ಹ್ಯಾವ್ ಟು ಪ್ರೋಗ್ರೆಸ್. ಸೊ ಅದಕ್ಕೊಂದು ರೀಸನಿಂದನೂ ನಾ ಈ ಪರ್ಟಿಕ್ಯುಲರ್ ಚಾಪ್ಟರ್ನ ಚೂಸ್ ಮಾಡಿದ್ದು. ಸೊ ಸೀಕ್ವೆನ್ಸ್ ಮುಂದೆ ಹೋಗಬೇಕು, ಹಿಂದೆ ಬರಬಾರ್ದು. ಅಂದರೆ ನಿಮ್ಮ ಮಾರ್ಕ್ಸಲ್ಲಿ ನಾನು ಹೇಳ್ತಿರೋದು. ಬಟ್ ಸೀಕ್ವೆನ್ಸು ಹಿಂದೂ ಬರ್ಬೋದು, ಬಟ್ ನಿಮ್ಮ ಮಾರ್ಕ್ಸ್ ಯಾವತ್ತೂ ಮುಂದೆ ಹೋಗ್ತಾನೆ ಇರಬೇಕು, ಜಾಸ್ತಿ ಆಗ್ತಾನೇ ಇರಬೇಕು. ಸೊ ಇದು ಒಂದು ಸೀಕ್ವೆನ್ಸು. ಸೊ ಇದು ಅಷ್ಟೇ ಅಲ್ಲ, ಈಗ 1 4 9 16, ಸೊ ಇದು ನೋಡಿದ ತಕ್ಷಣ ಇದೇನು ಸೀಕ್ವೆನ್ಸ್ ಅನಿಸುತ್ತೆ. ಬಟ್ ಎಸ್, ದಿಸ್ ಇಸ್ ಸೀಕ್ವೆನ್ಸ್. ಯಾಕಂದರೆ ಇದೆಲ್ಲ ಹೆಂಗೆ ಫಾರ್ಮ್ ಆಗಿರುತ್ತೆ, ಸ್ಕ್ವೇರ್ ಆಫ್ ನಂಬರ್. ಸೊ 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್. ಸೊ ದಿಸ್ ಆಲ್ಸೋ ಫಾರ್ಮ್ಸ್ ಇಸ್ ಇನ್ ಎ ಡೆಫಿನೇಟ್ ಆರ್ಡರ್, ಒಂದು ರೂಲ್ ಪ್ರಕಾರ ಆಗ್ತಿದೆ. ಸೊ ದಿಸ್ ಆಲ್ ಆರ್ ಸೀಕ್ವೆನ್ಸ್. ಸೊ ನಾನು ಜಾಸ್ತಿ ಇನ್ಡೆಪ್ತ್ ಹೋಗ್ತೀರಾ, ಯಾಕಂದರೆ ಮ್ಯಾಥ್ಸು, ಅರ್ಥಮೆಟಿಕ್ ಪ್ರೋಗ್ರೆಷನ್ಸು, ಸೊ ಅಥವಾ ಮ್ಯಾಥ್ಸ್ ಅಂದಿದ ತಕ್ಷಣ ನಾನು ಪ್ರತಿಯೊಂದು ಫಾರ್ಮುಲಾ ಆಯಿತು ಅಥವಾ ಪ್ರತಿಯೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ರೆ ಲೈಕ್ ಟೈಮ್ ಈಸ್ ರನ್ನಿಂಗ್ ಔಟ್. ಸೊ ಐ ಡೋಂಟ್ ವಾಂಟ್ ಟು ಡೂ ದಟ್ ಇನ್ ಡೀಟೇಲ್. ಸೊ ಜಸ್ಟ್ ಕ್ವಿಕ್ಕಾಗಿ ಏನು ಅಂತ ನೋಡ್ಕೊಂಡು ಹೋಗೋಣ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೀಕ್ವೆನ್ಸ್ ಇರುತ್ತೆ ವಿಚ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಸೊ ಒಂದು ಟರ್ಮ್ಗೂ ನೆಕ್ಸ್ಟ್ ಟರ್ಮ್ಗೂ ಡಿಫ್ರೆನ್ಸ್ ಏನಿರುತ್ತೆ ದಟ್ ಶುಡ್ ಬಿ ಕಾನ್ಸ್ಟೆಂಟ್. ಸೊ ಇನ್ ಅದರ್ ವರ್ಡ್ಸ್, ಈಚ್ ಟರ್ಮ್ ಈಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ಸಮ್ ವ್ಯಾಲ್ಯೂ ಟು ದ ಪ್ರೀವಿಯಸ್ ಟರ್ಮ್. ಸೊ ಹಿಂದೆ ನೋಡ್ದಂಗೆ ಆ ಸೀಕ್ವೆನ್ಸ್ ಲಾಸ್ಟ್ ಒಂದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಮೇಲೇನಿತ್ತು, ಅಥವಾ ಓಕೆ ಫಾರ್ ಎಕ್ಸಾಂಪಲ್ 2 4 6 8, 2 ಮತ್ತು 4ಗೆ ಡಿಫ್ರೆನ್ಸು 2. ಸೊ ಈ 2ನ ಏನು ಮಾಡ್ತಿದ್ದೀನಿ, 4ಗೆ ಆ್ಯಡ್ ಮಾಡ್ತೀನಿ. ಸೊ 4ಗೆ ಆ್ಯಡ್ ಮಾಡಿದಾಗ ಎಷ್ಟು ಬಂತು,
6 ಬಂತು. ಸೊ ಸೇಮ್ ಡಿಫ್ರೆನ್ಸ್ 6ಗೆ ಆ್ಯಡ್ ಮಾಡ್ತೀನಿ. ಸೊ 8 ಬಂತು. ಓಕೆ, 2 ಆ್ಯಡ್ ಮಾಡ್ತೀನಿ, 8 ಬರುತ್ತೆ. ಸೊ ಇಲ್ಲೆಲ್ಲದಕ್ಕೂ +2 ಮಾಡ್ತಿದ್ದೀನಿ. ಸೊ ಟು ಗೆಟ್ ದ ನೆಕ್ಸ್ಟ್ ನಂಬರ್ ಆರ್ ದ ನೆಕ್ಸ್ಟ್ ಸೀಕ್ವೆನ್ಸ್. ಸೊ ದಿಸ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸಿಂಪಲ್ ಆಗಿ ಡೆಫಿನಿಷನ್ ಇದೆ. ಸೊ ಡೆಫಿನಿಷನ್ ನೋಡ್ರಿ. ಸೊ ಮೇನ್ ಇಲ್ಲಿ ಪ್ರಾಬ್ಲಮ್ಸು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋಣ. ಸೊ ಸೀಕ್ವೆನ್ಸು ಇದು ಜುಲೈಯಲ್ಲಿ ಕೇಳಿದ್ದಾರೆ, ಜುಲೈ 2021. ಅಗೇನ್ ನಿಮಗೆ ಈಸಿ ಆಗಲಿ ಅಂತ ಐ ಆಲ್ಸೋ ಮೆನ್ಷನ್ಡ್ ದ ಇಯರ್ ಯಾವುದು, ಜುಲೈಯೋ ಏಪ್ರಿಲ್ಲೋ. ಸ್ಟಾರ್ಟಿಂಗಲ್ಲಿ ಹೇಳಿದೆ. ಸೊ ಫ್ರೆಂಡ್ಸ್ಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬೇಕು ಅಂತ. ಅಗೇನ್ ಸೊ ಆಲ್ ದೀಸ್ ಕ್ವಶನ್ಸ್ ನನಗೆ ನಮ್ಮ ಕೊಲೀಗ್ ಆಗಿರೋಂಥ ಪ್ರಸಾದ್ ಸರು, ಅವ್ರಿಗೆ ಮಾಲಿಂಗ್ಪುರು ಬಾಗಲಕೋಟೆಯಲ್ಲಿದ್ದಾರೆ. ಸೊ ಅವರು ನನಗೆ ಈ ಕ್ವಶನ್ಸ್ ಎಲ್ಲ ಸೆಗ್ರಿಗೇಟ್ ಮಾಡೋದಕ್ಕೆ ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ಇಟ್ಸ್ ಅಗೇನ್ ಹೆಲ್ಪಿಂಗ್ ಒನ್ ಅನದರ್. ಸೊ ನೀವು ಫ್ರೆಂಡ್ಸೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡ್ರಿ ಅಂದರೆ ಇಟ್ ಬಿಕಮ್ಸ್ ಇವನ್ ಮೋರ್ ಈಸಿಯರ್ ಟು ಸಾಲ್ವ್. ಸೊ ನೀವು ಎಷ್ಟು ಹೆಲ್ಪ್ ಮಾಡ್ತಿರೋ ನಿಮ್ಗೆ ಅಷ್ಟೇ ಈಸಿ ಆಗುತ್ತೆ. ನಾನು ಓದಬೇಕಾದ್ರೂ ನಮ್ಮ ಫ್ರೆಂಡ್ಸು ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊತಿದ್ವಿ. ಸೊ ದಟ್ ಎಷ್ಟು ಪ್ರಾಬ್ಲಮ್ಸು ಜಾಸ್ತಿ ಸಾಲ್ವ್ ಮಾಡ್ಬೋದು ಅಂತ ನೋಡ್ತಿದ್ವಿ, ಆ್ಯಂಡ್ ಹೌ ಟು ಸಾಲ್ವ್ ಇಟ್ ಫಾಸ್ಟರ್ ಅಂತಲೂ ನೋಡ್ತಿದ್ವಿ. ಸೊ ಇಟ್ ಆಲ್ ಕಮ್ಸ್ ಬೈ ಹೆಲ್ಪಿಂಗ್ ಒನ್ ಅನದರ್. ಸೊ ಈ ಸೀಕ್ವೆನ್ಸು ಯಾವುದಪ್ಪ ನೋಡಬೇಕು ಅಂದರೆ, ಈಗ 1 - 2. ಸೊ ಈಗ 1 - 2ಗೆ ಡಿಫ್ರೆನ್ಸು. ಸೊ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಸೊ 1 - 2 ಡಿಫ್ರೆನ್ಸು -2. ಸೊ ಹೆಂಗೆ ಬರುತ್ತೆ? ಸೆಕೆಂಡ್ ಟರ್ಮ್ -1 ಮೈನಸ್ ಫಸ್ಟ್ ಟರ್ಮ್. ಸೊ -2. ಅದೇ ಇದು ಸೆಕೆಂಡ್ ಟರ್ಮು, ಥರ್ಡ್ ಟರ್ಮು. ಸೆಕೆಂಡ್ ಟರ್ಮ್ ಏನಿದೆ -2. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮೈನಸ್ ಫಸ್ಟ್ ಟರ್ಮು ಎಷ್ಟಿದೆ? -2 ಮೈನಸ್ ಇಂಟು ಮೈನಸ್ +1. ಸೊ ಎಷ್ಟಾಯಿತು? -1. ಸೊ ಫಸ್ಟು -2 ಇದೆ, ಸೆಕೆಂಡು -1 ಇದೆ. ಸೊ ದಿಸ್ ಇಸ್ ನಾಟ್ ಎ ಸೀಕ್ವೆನ್ಸ್. ಅದೇ 1, 5, 9. ಸೊ 1 ಮತ್ತು 5 ಡಿಫ್ರೆನ್ಸು 4. 5 ಮತ್ತು 9 ಡಿಫ್ರೆನ್ಸು 4. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇನ್ AP? ಸೊ ಆಬ್ವಿಯಸ್ಲಿ ಕಣ್ಣು ಮುಚ್ಕೊಂಡು ಹೇಳ್ಬೋದು AP. ಸೊ ಇಲ್ಲಿ ಇದು ಹೇಳೋದಕ್ಕಿಂತ ಓಕೆ, ಈಗ ಇದನ್ನೇ ತೊಗೊತೀನಿ ನಾನು. ಯಾವುದು? 1, 5, 9. 1, ವಾಟ್ ಈಸ್ 1? ದ ಸೀಕ್ವೆನ್ಸ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್. ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಸೊ ದಿಸ್ is my first term. So first term ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? ಸ್ಮಾಲ್ ಎ. ಫಸ್ಟ್ ಟರ್ಮ್ ಇಸ್ ಸ್ಮಾಲ್ ಎ. ನೆಕ್ಸ್ಟು ನಮಗೆ ಡಿಫ್ರೆನ್ಸ್ ಬೇಕು. ಈಗ ಡಿಫ್ರೆನ್ಸ್ ನೋಡಿದ್ವಿ, ಸೆಕೆಂಡ್ ಟರ್ಮ್ಗೂ ಮತ್ತು ಫಸ್ಟ್ ಟರ್ಮ್ಗೂ ಡಿಫ್ರೆನ್ಸು. ಸೊ ಸೆಕೆಂಡ್ ಟರ್ಮ್ಗೂ ಮತ್ತು ಫಸ್ಟ್ ಟರ್ಮ್ಗೂ ಡಿಫ್ರೆನ್ಸ್ ಏನಿದೆ? ಸೆಕೆಂಡ್ ಟರ್ಮ್ 5, ಫಸ್ಟ್ ಟರ್ಮ್ 1. ಸೊ ಡಿಫರೆನ್ಸ್ ಸ್ಮಾಲ್ ಡಿ. ಡಿಫರೆನ್ಸ್ ಅಂದರೆ ಸೆಕೆಂಡ್ ಟರ್ಮ್. ಸೊ ಫಸ್ಟ್ ಟರ್ಮ್ನ A1 ಅಥವಾ A ಅಂತ ತಗೊತೀವಿ. ಸೆಕೆಂಡ್ ಟರ್ಮ್ ಈಸ್ A2, ಥರ್ಡ್ ಟರ್ಮ್ A3. ಸೊ ಡಿಫರೆನ್ಸ್ D, ಸ್ಮಾಲ್ ಡಿ ಅಂತ ಬಂದಾಗ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೊ ಈಗ ಅಗೇನ್ ಇದೇ ಹೇಳ್ತೀನಿ, ಲೈಕ್ ಹೂಎವರ್ ಥಿಂಕ್ಸ್ ದಟ್ ಓಕೆ ಇದೆಲ್ಲ ನಮಗೆ ಬೇಸಿಕ್ಸ್ ಆಗ್ತಿದೆ ಅಂದರೆ, ಸೊ ಯು ಕ್ಯಾನ್ ಫಾಸ್ಟ್ ಫಾರ್ವರ್ಡ್. ಸೊ ಯು ಡೋಂಟ್ ಹ್ಯಾವ್ ಟು ವೇಸ್ಟ್ ದ ಟೈಮ್. ಸೊ ನಿಮಗೆ ಗೊತ್ತಿತ್ತು ಇದೆಲ್ಲ ಅಂದರೆ, ಸೊ ನೀವು ಮುಂದೆ ಹೋಗ್ಬೋದು. ಸೊ ದಟ್ ವಿಚ್ ಎವರ್ ಈಸ್ ಇಂಪಾರ್ಟೆಂಟ್ ಆರ್ ವಿಚ್ ಎವರ್ ಕ್ವಶನ್ ಯು ಫೀಲ್ ದಟ್ ಓಕೆ ಇದು ನಾನು ನೋಡಬೇಕು ಅಂದರೆ, ಸೊ ಯು ಕ್ಯಾನ್ ಸ್ಟಾಪ್ ದರ್. ಸೊ ಅಗೇನ್ ಮೈ ಓನ್ಲಿ ಕನ್ಸರ್ನ್ ಇಸ್ ಟೈಮ್ ವೇಸ್ಟ್ ಮಾಡಬೇಡ್ರಿ. ಟೈಮ್ ಇಸ್ ವೆರಿ ಪ್ರಿಷಿಯಸ್. ಸೊ ಫೋಕಸ್ ಆನ್ ದೋಸ್ ವಿಚ್ ಯು ಥಿಂಕ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಬಿಫೋರ್ ದಟ್ ಕ್ವಶನ್ನ ನೋಡ್ರಿ. If you think you know the question, you can solve the question, next question. So without wasting much time. So second term minus first term. Second term is 5, first term is 1. So common difference ಏನಾಯಿತು? 4 ಆಯಿತು. ಸೊ ಇದೇ ಕಾಮನ್ ಡಿಫ್ರೆನ್ಸು ಥರ್ಡ್ ನೆಕ್ಸ್ಟ್ಗೂ ನೋಡಬೇಕು. A3 - A2 ಅಲ್ಲೂ ಬರುತ್ತಾ ಅಂತ. ಸೊ A3 is 9, ಥರ್ಡ್ ಟರ್ಮು. ಸೆಕೆಂಡ್ ಟರ್ಮ್ 5. ಸೊ ಕಾಮನ್ ಡಿಫ್ರೆನ್ಸ್ ಏನಾಯಿತು? 4. ಸೊ ಕಾಮನ್ ಡಿಫ್ರೆನ್ಸ್ ಎರಡರಲ್ಲೂ ಸೇಮ್ ಇದೆ, ವಿಚ್ ಮೀನ್ಸ್ ದಟ್ ದಿಸ್ ಈಸ್ ದ ಸೀಕ್ವೆನ್ಸ್ ವಿಚ್ ಇಸ್ ಇನ್ AP. ಅಂದರೆ ಇದೊಂದು ಸೀಕ್ವೆನ್ಸು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆ.
ಅರ್ಥಮೆಟಿಕ್ ಪ್ರೋಗ್ರೆಷನ್ ಡೆಫಿನೇಷನ್ನ ಜೂನಲ್ಲಿ ಕೇಳಿದ್ದಾರೆ, ಏಪ್ರಿಲಲ್ಲಿ ಅದ್ರ ಫಾರ್ಮುಲಾ ಕೇಳಿದ್ದಾರೆ. ಸೊ ಇದ್ರ ಫಾರ್ಮುಲಾ ಓಕೆ. ಸೊ ಡಿ ಅಂದರೆ ಏನು, ಕಾಮನ್ ಡಿಫ್ರೆನ್ಸ್ ಏನು ಅಂತ ನೋಡಿದ್ರಿ, ಫಸ್ಟ್ ಟರ್ಮ್ ಏನು ಅಂತ ನೋಡಿದ್ರಿ. ಸೊ ಇದಕ್ಕೊಂದು ನನಗೆ nth ಟರ್ಮ್ ಫಾರ್ಮುಲಾ ಬೇಕಲ್ಲ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಅಗೇನ್ ಹೇಳ್ತಿರೋದು. ಸೊ ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮು. ಸೊ nth ಟರ್ಮು nth ಟರ್ಮು. ಸೊ ಇದು ಹೆಂಗೆ ಬರುತ್ತೆ, a ಪ್ಲಸ್ n ಮೈನಸ್ 1 ಇಂಟು ಡಿ. ಇದು ಫಾರ್ಮುಲಾ. ಈ ಫಾರ್ಮುಲಾ ಈಗ ನಿಮಗೆ ಗೊತ್ತಿರಲಿ, ಇದು ಸಾಕು. ಸೊ ಮುಂದೆ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಏನು ಎತ್ತ ಅಂತ ನೋಡೋಣ. ಆ್ಯಂಡ್ ಅಗೇನ್ ಟೈಮ್ ಈಗ ವೇಸ್ಟ್ ಮಾಡೋದಕ್ಕಾಗಲ್ಲ. ಸೊ ಟೈಮ್ ಇಸ್ ವೆರಿ ಪ್ರಿಷಿಯಸ್ಸು. ಜಸ್ಟ್ ಫಾರ್ಮುಲಾ ಒಂದು. ಸೊ ಅದನ್ನೇ ಇಲ್ಲಿ ಕೇಳ್ತಿರೋದು. ಡಿಫೈನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಡೆಫಿನೇಷನ್ ಇದೆ. ಸೊ ಎ ಸೀಕ್ವೆನ್ಸ್ ಆಫ್ ನಂಬರ್ ದಟ್ ಹ್ಯಾಸ್ ಫಿಕ್ಸ್ಡ್ ಕಾಮನ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟು ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಇದಿಷ್ಟು ಬರೆದ್ರೆ ಸಾಕು, ಬಿಕಾಸ್ ದಿಸ್ ಸೊಲ್ಯೂಷನ್ ಈಸ್ ಗಿವನ್ ಬೈ ದ ಡಿಪಾರ್ಟ್ಮೆಂಟ್. ಸೊ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರೋ ಸೊಲ್ಯೂಷನು. ಸೊ ಇದೇನಿದೆ, ಯು ಕ್ಯಾನ್ ರೈಟ್ ದಿಸ್. ನಿಮಗೆ ಮಾರ್ಕ್ಸ್ ಬರುತ್ತೆ, ಒಂದು ಮಾರ್ಕ್ಸ್. ಸೊ ಡೆಫಿನೇಷನ್ ಕೇಳೋದು ತುಂಬ ಕಮ್ಮಿ, ಬಟ್ ಡೆಫಿನೇಷನ್ ಕೇಳಿದ್ರು ಇಟ್ಸ್ ವೆರಿ ಲೆಸ್. ಇಲ್ಲಿ ಮ್ಯಾಥ್ಸಲ್ಲಿ ನಿಮಗೆ ಜಾಸ್ತಿ ಡೆಫಿನೇಷನ್ಸ್ ಇಲ್ಲ. ಸೊ ರೈಟ್ ದ nth ಟರ್ಮ್. ಹಿಂದೆನೇ ನೋಡಿದ್ವಿ. nth ಟರ್ಮ್ a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಇದನ್ನು ಒಂದು ಸಲ ಕೇಳಿದ್ದಾರೆ. ಇನ್ನೊಂದು ಸಲ 19. ಸೊ ಫಸ್ಟ್ ಟೈಮ್ ಸಿಲೆಬಸ್ ಚೇಂಜ್ ಆದಾಗ ಸಪ್ಲಿಮೆಂಟ್ರಲ್ಲೂ ಸಮ್ ಆಫ್ nth ಟರ್ಮ್. ಸೊ SN ಮುಂದೆ ಬರೋಣ. ಬಟ್ ಅಗೇನ್ ನಿಮಗೆ ಫಾರ್ಮುಲಾ ಎಷ್ಟೊತ್ತಾಗಲೇ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು, ಯಾಕಂದರೆ ಇದು ಇನ್ನೇನು ಎಕ್ಸಾಮ್ ಬರ್ತಿದೆ. ಸೊ ಸಿಂಪಲ್ ಫಾರ್ಮುಲಾ n/2. ಬಟ್ ಇಲ್ಲಿ ಅವ್ರು ಕೇಳಿರೋದು ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಟರ್ಮ್ಸ್ ಇಫ್ ಫಸ್ಟ್ ಟರ್ಮ್ ಈಸ್ a ಆ್ಯಂಡ್ ದ ಲಾಸ್ಟ್ ಟರ್ಮ್ ಈಸ್ an. ಅವರು ಜನರಲ್ ಫಾರ್ಮುಲಾ ಕೇಳ್ತಿಲ್ಲ, ಫಸ್ಟ್ ಟರ್ಮ್ a ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮ್ an. ಸೊ ಅದಕ್ಕೆ ಕ್ವಶನ್ನ ಕ್ಲೀನಾಗಿ ನೋಡ್ರಿ. ಸೊ ಇಟ್ಸ್ ನಾಟ್ ದ ಜನರಲ್ ಫಾರ್ಮುಲಾ. ಫಸ್ಟ್ ಟರ್ಮ್ a, ಲಾಸ್ಟ್ ಟರ್ಮ್ an ಕೊಟ್ಟಾಗ ಸಮ್ ಆಫ್ ಟರ್ಮ್ಸ್ ಈಸ್ n/2 a ಪ್ಲಸ್ an. ಸೊ ದಿಸ್ ಇಸ್ ದ ಫಾರ್ಮುಲಾ. ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಕೊಟ್ಟಾಗ ಕ್ವಶನ್ನ ಕ್ಲೀನಾಗಿ ಓದ್ರಿ. ನೆಕ್ಸ್ಟ್, ಇಫ್ nth ಟರ್ಮ್ ಈಸ್ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಕೈಂಡ್ ಆಫ್ ಕ್ವಶನ್ ಯೂಶಲಿ ವಾಟ್ ದೇ ಆಸ್ಕ್ ಫಾರ್ MCQ. ಸೊ ಅದಕ್ಕೆ ಹೇಳೋದು, ಲೈಕ್ ಇಫ್ ಯು ನೋ ದಿಸ್ ದೆನ್ ಯು ಕ್ಯಾನ್ ಸ್ಕಿಪ್ ದಿಸ್ ಕ್ವಶನ್, ಅಂದರೆ ಮುಂದೆ ಹೋಗ್ಬೋದು. ಬಟ್ ಬಿ ಕೇರ್ಫುಲ್ ವೆನ್ ಸಾಲ್ವಿಂಗ್ ದಿಸ್ ಕ್ವಶನ್ ಆರ್ ರೀಡಿಂಗ್ ದ ಕ್ವಶನ್ ಓದಬೇಕಾದ್ರೆ. ಸಮ್ಟೈಮ್ಸ್ ಕ್ವಶನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಕೊಟ್ಟಿರ್ತಾರೆ. ಸೊ ಅದನ್ನು ಗಮನಿಸ್ತೀರಾ, ಸೊ ಮಿಸ್ಟೇಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಕ್ವಶನ್ ಓದ್ರಿ. ಸೊ an ಇದು ಡೈರೆಕ್ಟ್ ಕ್ವಶನ್ನೇ. ಸೊ ಫಿಫ್ತ್ ಟರ್ಮ್ an ಫಾರ್ಮುಲಾ ಇದೆ. ಸೊ ಫಿಫ್ತ್ ಟರ್ಮ್ ಅಂದರೆ ಏನು ಮಾಡಬೇಕು, a5 n ಜಾಗದಲ್ಲಿ 5 ಹಾಕ್ತೀನಿ. ಸೊ 4 n ಜಾಗದಲ್ಲಿ 5 ಹಾಕ್ತೀನಿ ಪ್ಲಸ್ 5. ಸೊ 4 5s are 20 ಪ್ಲಸ್ 5 25. ಸೊ 25 ಆಪ್ಷನ್ ಸಿ. ಸೊ ಇಲ್ಲಿ ನೀವು ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ನಿಮಗೆ ಅಗೇನ್ ಇಫ್ ಯು ಆರ್ ಕ್ವಿಕ್, ಸೊ ಈ ಸ್ಟೆಪ್ಸು ಬರೆಯೋ ನೆಸೆಸಿಟಿ ಇಲ್ಲ, ಬಿಕಾಸ್ ಈಸ್ MCQ. ಅವ್ರು ನಿಮಗೆ ಇದಕ್ಕೆ ಮಾರ್ಕ್ಸ್ ಕೊಡೋಲ್ಲ, ನೀವು ಮಾಡಿದಿರೋ ಬಿಟ್ಟಿದಿರೋ ಅಂತಲೂ ಮಾರ್ಕ್ಸ್ ನೋಡೋಲ್ಲ. ಸೊ ನೋಡೋದು ಇಲ್ಲ. ಸೊ ದ ಓನ್ಲಿ ಥಿಂಗ್ ವೇರ್ ಯು ಕ್ಯಾನ್ ಸೇವ್ ಯುವರ್ ಟೈಮ್ ಇಸ್ an ಇದೆ, ಫಿಫ್ತ್ ಟರ್ಮ್ ಇದೆ, n ಜಾಗದಲ್ಲಿ 5 ಹಾಕ್ರಿ. 4 5s are 20, 20 ಪ್ಲಸ್ 5 25. ಇದು ಸ್ಟೆಪ್ಸು ಬರೆದು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಸೊ ದೋಸ್ ಹೂ ವಾಂಟ್ ಟು ಸೇವ್ ದ ಟೈಮ್. ಸೊ ಡೈರೆಕ್ಟ್ 4 5s are ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡಬೇಕು ಹಿಯರ್. ಸೊ ಇದೆಲ್ಲ ವೇರ್ ಯು ಕ್ಯಾನ್ ಸ್ಪೆಂಡ್ 1 minute. ಸೊ ಈ 1 minuteನ ಇಫ್ ಯು ಆರ್ ಏಬಲ್ ಟು ಸಾಲ್ವ್ ಇಟ್ ಇನ್ 30 seconds, ಸೊ ಯು ಗೆಟ್ ದಟ್ 30 seconds. ಸೊ 30 ಸೆಕೆಂಡಾ ಅಂತ ಅನ್ಸುತ್ತೆ, ಬಟ್ 30 seconds ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿ ಕ್ವಶನಲ್ಲಿ ನೀವು 30 seconds, MCQ ಅಲ್ಲಿ 30 seconds, 5 ಕ್ವಶನಲ್ಲಿ 30 seconds ಸೇವ್ ಮಾಡಿದ್ರಿ, ಯು ಆರ್ ಗೋಯಿಂಗ್ ಟು ಗೆಟ್ 2.5 minutes. ಸೊ ದಟ್ಸ್ ಬಿಗ್. ಓಕೆ. ಸೊ nth ಟರ್ಮ್ ಸೇಮ್ an ಇದೆ, ಬಟ್ ಇಲ್ಲಿ ಫಿಫ್ತ್ ಟರ್ಮು 10th ಟರ್ಮು ಅಂತ ಕೇಳ್ತಿಲ್ಲ, ಕಾಮನ್ ಡಿಫ್ರೆನ್ಸ್ ಕೇಳ್ತಿದ್ದಾರೆ. ಸೊ ಕಾಮನ್ ಡಿಫ್ರೆನ್ಸ್ ನೋಡಿದ್ರಿ, D ಈಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮತ್ತು ಮುಂದಿನ ಟರ್ಮ್ ಮೈನಸ್ ಹಿಂದಿನ ಟರ್ಮ್ ಅಷ್ಟೇ. ಸೊ ಇಲ್ಲಿ a1 ಫಸ್ಟ್
ಎನ್ ಕೊಟ್ಟಿರೋದ್ರಿಂದ A1 A2 ಅಥವಾ A3 A4 ನಿಮಗೆ ಏನು ಬೇಕು ಅನ್ಸುತ್ತೋ ಸಾಲ್ವ್ ಮಾಡಿರಿ. ನಿಮ್ಗೆ ಯಾವ ನಂಬರ್ ಇಷ್ಟ ಆಗುತ್ತೋ. ಬಟ್ ನಂಬರ್ಸು ಕಮ್ಮಿ ಆದಷ್ಟು ಕ್ಯಾಲ್ಕುಲೇಷನ್ ಬೇಗ ಆಗುತ್ತೆ. ಸೊ ದಟ್ಸ್ ಓನ್ಲಿ ರೀಸನ್. ಸೊ ಎನ್ ಜಾಗದಲ್ಲಿ 1 ಹಾಕ್ಕೊಂಡೆ. ಸೊ 2 into 1 plus 1. ಸೊ 2 1s are 2 plus 1 3. A2 ಎನ್ ಜಾಗದಲ್ಲಿ 2 ಹಾಕ್ತೀನಿ. 2 2s are 4 plus 1. ಸೊ ಬರಿಬೇಕಾದ್ರೆ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಎಲ್ಲ ಬರೋದಾದ್ಮೇಲೆ ಓಕೆ 2 2s are 4 4 plus 1 5 ಅನ್ನೋದಲ್ಲ. ಯಾಕಂದರೆ ದಿಸ್ ಆರ್ ಸ್ಮಾಲ್. ಅವ್ರು ನಿಮಗೆ ಟೈಮ್ ಸೇವ್ ಆಗಲಿ ಅಂತಲೇ ಕೆಲವೊಂದ್ಸಲ ಚಿಕ್ಕದು ಕೊಡ್ತಾರೆ. ಸೊ ಟಿ ಅಂದರೆ ಏನು? A2 minus A1. What is A2? 5 minus A1 3. So the answer is C 2. Similarly 9th term ಹಿಂದೆ 5th term ಕೊಟ್ಟಿದ್ರಪ್ಪ, ಇಲ್ಲಿ 9th term ಕೇಳ್ತೀರ. ಸೊ ಏನು ಮಾಡ್ತೀರಾ? ಎನ್ ಜಾಗದಲ್ಲಿ ಇಲ್ಲಿ ಎನ್ ಜಾಗದಲ್ಲಿ 9 ಹಾಕ್ತೀರಾ. ಸೊ A9 is equal to 3 into ಎನ್ ಜಾಗದಲ್ಲಿ 9 ಬರುತ್ತೆ -2. ಸೊ 3 9s are 27 -2 25. ಸೊ ಇದೆಲ್ಲ ನಾನು ಬರೀತಿದ್ದೀನಿ, ಬಟ್ ಐ ನೋ ವಾಟ್ ಈಸ್ ದ ವ್ಯಾಲ್ಯೂ. ಈ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಿಮ್ಗೆ ಬರೀಲೇಬೇಕು ಅಂತ ಏನಿಲ್ಲ. ಸೊ ದಿಸ್ ಇಸ್ ವೇರ್ ಯು ಕ್ಯಾನ್ ಸೇವ್ ದಟ್ ಟೈಮ್. ಸೊ ಸೇವಿಂಗ್ ಟೈಮ್, ಲಾಸ್ಟ್ ಆಪ್ಷನು, ಸೇವಿಂಗ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಒಂದ್ಸಲ 10 ಸಲ ಹೇಳ್ತೇನೆ. ದ 11th ಟರ್ಮ್ ಆಫ್ AP ಈಸ್, ಓಕೆ ಇದೆಲ್ಲ ಕೊಟ್ಟಿಲ್ಲ ಅವರು. ಸೊ ಇದೆಲ್ಲ ನಾನು ಬರೆದಿರೋದು ಸೊ ದಟ್ ವಿಡಿಯೋನ ಫಾಸ್ಟಾಗಿ ಮಾಡ್ಬೋದು ವಿತೌಟ್ ಎಲ್ಲ ಬರ್ಕೊಂಡು ಹೋಗೋದಕ್ಕಿಂತ ಅಂತ. ಸೊ 11th ಟರ್ಮ್ ಕೇಳ್ತಿದ್ದಾರೆ. ಸೊ AP ಕೊಟ್ಟಿದ್ದಾರೆ 11th ಟರ್ಮ್. ಸೊ ಇಲ್ಲಿ ದಿಸ್ ಇಸ್ ದ ಕ್ವಶನ್ ವೇರ್ ಯು ಕ್ಯಾನ್ ಸ್ಪೆಂಡ್ ಟೈಮ್. ಅಂದರೆ 1 ನಿಮಿಷಕ್ಕಿಂತ ಜಾಸ್ತಿ ಅಲ್ಲ, 1 minute. ಸೊ 1 minute ಸಾಲ್ವ್ ಮಾಡೋಂಗಿರಬೇಕು. ಅವ್ರು ಲೈಕ್ ಲೆಸ್ ದ್ಯಾನ್ ಎ ಮಿನಿಟ್ ಅಂದ್ರೂ ಇಟ್ಸ್ ರಿಯಲಿ ಗುಡ್. ಸೊ 11th ಟರ್ಮ್ ಬೇಕು ಅಂದರೆ ನನಗೆ ಏನು ಬೇಕು? AN ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಫಸ್ಟ್ ಟರ್ಮ್ ಗೊತ್ತಿರಬೇಕು, ಕಾಮನ್ ಡಿಫ್ರೆನ್ಸ್. ಸೊ ಫಸ್ಟ್ ಟರ್ಮ್ ಇಲ್ಲೇ ಇದೆ -3, ಕಾಮನ್ ಡಿಫ್ರೆನ್ಸ್. ಸೊ ಫಾರ್ಮುಲಾ ಬರೆದು ಎಕ್ಸ್ಪ್ಲೇನ್ ಮಾಡೋದು ನೆಸೆಸಿಟಿ ಇಲ್ಲ, ಬಿಕಾಸ್ ದಿಸ್ ಇಸ್ MCQ. ಸೊ ಡೈರೆಕ್ಟಾಗಿ ನೀವು ಸಾಲ್ವ್ ಮಾಡಿದ್ರು ಸಾಕು. ಸೊ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನು? -1. ಸೆಕೆಂಡ್ ಟರ್ಮ್ ಮೈನಸ್, ಬಿ ಕೇರ್ಫುಲ್, ಮೈನಸ್ ಎಲ್ಲಿರುತ್ತೆ? ಮೈನಸ್ ಇದ್ದಾಗ ಮೈನಸ್ ಬರೀರಿ. ಆ್ಯಂಡ್ ಇಫ್ ದ ಟರ್ಮ್ ಇಸ್ ಆಲ್ಸೋ ಮೈನಸ್, ಪ್ಲೀಸ್ ರೈಟ್ ಇಟ್ ಇನ್ಸೈಡ್ ದ ಬ್ರ್ಯಾಕೆಟ್ ಸೊ ದಟ್ ಮಿಸ್ಟೇಕ್ಸ್ ಆಗೋದು ಕಮ್ಮಿ ಆಗುತ್ತೆ. ಬಿಕಾಸ್ ನಾನು ಹುಡುಗರನ್ನ ನೋಡಿರೋದ್ರಿಂದ ಸೊ ಮೈನಸ್ ಬ್ರ್ಯಾಕೆಟ್ ಹಾಕೊಂಡು ಹಂಗೆ ಬರೀತಾರೆ, ಯಾವುದು ಮೈನಸ್ಸು ಯಾವುದು ತೊಗೋಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಮಿಸ್ಟೇಕ್ ಮಾಡ್ತಾರೆ. ಪ್ಲೀಸ್ ಡೋಂಟ್ ಮೇಕ್ ದಟ್. ಸೊ ಮೈನಸ್ ಎಲ್ಲಿರತ್ತೆ? ಬ್ರ್ಯಾಕೆಟ್ ಹಾಕೊಳ್ರಿ. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೊ ಏನಾಯ್ತಿದು? -1 ಮೈನಸ್ ಇಂಟು ಮೈನಸ್ +3. ಸೊ ನೀವು ಬ್ರ್ಯಾಕೆಟ್ ಹಾಕೊಂಡಿದ್ರೆ -3 ಅಂತ ತೊಗೊಳೋರು ಸಾಕಷ್ಟು ಜನ ಇರ್ತಾರೆ, ಅಂದರೆ ಜಾಸ್ತಿ ಜನ ಹಂಗೆ ತೊಗೊತಾರೆ. ಸೊ -1 +3 +2. ಸೊ ಇದು ಕಾಮನ್ ಡಿಫ್ರೆನ್ಸು. ಸೊ ಫಾರ್ಮುಲಾ ಇದೆ, ಫಾರ್ಮುಲೆಲ್ಲ ಹಾಕ್ತೀರಾ. ಸೊ 11th ಟರ್ಮ್ A -3 ಪ್ಲಸ್ N 11. ಸೊ ಇದನ್ನ ಅಗೇನ್ 11 -1 ಅಂತ ಬರೆಯೋ ನೆಸೆಸಿಟಿ ಇಲ್ಲ. ಸೊ ಫಾಸ್ಟಾಗಿರಬೇಕು. ಸೊ 11 -1 10. ಡಿ ವ್ಯಾಲ್ಯೂ ಎಷ್ಟಿದೆ? 2. ಸೊ ಪ್ಲಸ್ ಇದೆ, ನಾನು ಆದರೂ ಬ್ರ್ಯಾಕೆಟ್ ಹಾಕ್ತೀನಿ. ಮೈನಸ್ ಇದ್ದರೆ ಬ್ರ್ಯಾಕೆಟ್ ಬೇಕೇ ಬೇಕು, ಪ್ಲಸ್ ಇದ್ದರೆ ಏನು ನೆಸೆಸಿಟಿ ಇಲ್ಲ. ಸೊ -3 10 2s 20. ಸೊ ಎಷ್ಟಾಯಿತು? -3 + 20 17. ಸೊ ಓಕೆ. ಸೊ ನೆಕ್ಸ್ಟ್ ಸಮ್ ಆಫ್ ಫಸ್ಟ್ 10 ಟರ್ಮ್ಸು. ಫಸ್ಟ್ 10 ಟರ್ಮ್ಸ್ ಸಮ್ ಕೊಟ್ಟಿದ್ದಾರೆ. ಸೊ ಸಮ್ ಅಂದರೆ ಎಸ್. ಸೊ ಎಸ್ 10 ಎಷ್ಟು? ಸ್ವಲ್ಪ 155. ಆ್ಯಂಡ್ ದ ಸಮ್ ಆಫ್ ಫಸ್ಟ್ 9 ಟರ್ಮ್ಸ್. ಫಸ್ಟ್ 10 ಟರ್ಮ್ಸ್ ಗೊತ್ತು. ಸೊ ನೆಕ್ಸ್ಟ್ ಸಮ್ ಆಫ್ ಫಸ್ಟ್ 9 ಟರ್ಮ್ಸು, ನೆಕ್ಸ್ಟ್ ಅಲ್ಲ, ಫಸ್ಟ್ 9 ಟರ್ಮ್ಸು ಎಷ್ಟಿದೆ? 126. ಸೇಮ್ AP ಚೇಂಜ್ ಆಗ್ತಿಲ್ಲ, 126. ಸೊ ವಾಟ್ ದೇ ಆರ್ ಆಸ್ಕಿಂಗ್ ದೆನ್ ದ 10th ಟರ್ಮ್ ಆಫ್ ದ AP. ಸೊ 10th ಟರ್ಮ್ ಎಷ್ಟು? ಬರೀ ಅವ್ರು 10th ಟರ್ಮ್ ಕೇಳ್ತಿದ್ದಾರೆ. ಸೊ ಇದು ನೋಡಿದ ತಕ್ಷಣ ಏನಿದು ಅಂತ ಕನ್ಫ್ಯೂಸ್ ಆಗಬೇಡ್ರಿ. ಇದೆಲ್ಲ ಇಷ್ಟೊಂದು ಮಾರ್ಕ್ಸಾ ಅಂತಾನೂ ಅಲ್ಲ. ಸೊ ಇದು 2 ಡಿಫ್ರೆನ್ಸ್ ತೊಗೊಂಡ್ರೆ ಅದೇ 10th ಟರ್ಮ್. ಸೊ
ಸಮ್ ಆಫ್ 10th ಟರ್ಮ್ ಮೈನಸ್ ಸಮ್ ಆಫ್ 9th ಟರ್ಮ್. 10th ಟರ್ಮ್ ಬೇಕು ಅಂದರೆ ಸಮ್ ಆಫ್ 10th ಟರ್ಮ್, ಸಮ್ ಆಫ್ 10 ಟರ್ಮ್ಸ್ ಮೈನಸ್ ಸಮ್ ಆಫ್ 9 ಟರ್ಮ್ಸ್. ಸೊ ಇದೇ 10th ಟರ್ಮ್ ಕೊಡುತ್ತೆ. ಸೊ ಸಮ್ ಆಫ್ 10 ಟರ್ಮ್ಸ್ 155, ಸಮ್ ಆಫ್ 9 ಟರ್ಮ್ಸ್ 120, ಓಕೆ 126. ಸೊ ಆನ್ಸರ್ ಎಷ್ಟಾಯಿತು? 24 + 5 29. ಸೊ ನಾನು ಅಲ್ಲೇ ಆನ್ಸರ್ ಬರೀತಿದ್ದೆ, ಯಾಕಂದರೆ ಸಾಲ್ವ್ ಮಾಡ್ತಾ ಮಾಡ್ತಾ ನೀವು ತಲೆಯಲ್ಲಿ ಹಂಗೆ ಓಡಬೇಕು. ಸೊ ಇಲ್ಲಿ 26 ಬರೋದು 29 ಬರ್ತಿದೆ, ಬಿಕಾಸ್ 29 ಇಸ್ ಆನ್ಸರ್. ಸೊ ಈ ಒಂದು ಕಾನ್ಸೆಪ್ಟ್ ಏನಿದೆ, ಬಿ ಕೇರ್ಫುಲ್, ಬಿಕಾಸ್ ಇದೇ ಕಾನ್ಸೆಪ್ಟ್ನ ನಾನು ಇನ್ನೊಂದು ನೆಕ್ಸ್ಟ್ ಹೇಳಬೇಕಾದ್ರೂ ಹೇಳ್ತೀನಿ. ಸೊ ಟೈಮ್ ವೇಸ್ಟ್. ಓಕೆ, ಇಷ್ಟೆಲ್ಲ ಸಾಲ್ವ್ ಮಾಡಬೇಕಾ? ಇಷ್ಟು ಸಾಲ್ವ್ ಮಾಡಬೇಕಾಗತ್ತೆ, ಬಟ್ ಸಮ್ ಆಫ್ ಫಾರ್ಮುಲಾ ತೊಗೊಂಡು ಸಾಲ್ವ್ ಮಾಡಬೇಕಾ? ಬೇಡ, ಬಿಕಾಸ್ ದಿಸ್ ಇಸ್ MCQ. ಸೊ ಇಲ್ಲಿ ಅವರು ನೀವು ಎಲ್ಲ AD ಎಲ್ಲ ಫೈಂಡ್ ಮಾಡ್ತೀರಾ ಅಂದರೆ ಯಾರೂ ಮಾರ್ಕ್ಸ್ ಕೊಡಲ್ಲ. ಬಿ ಕ್ವಿಕ್. ಸೊ ಇದೊಂದು ಫಾರ್ಮುಲಾ ಇಸ್ ಎನಫ್. ಓಕೆ, ಸೊ ಇದನ್ನು ಹೆಂಗೆ ಬಂತು ಅಂತ ನೋಡಬೇಕು ಅಂದರೆ ಅದನ್ನು ಹೇಳ್ತೀನಿ. ಸೊ ಈಗ ಸಿಂಪಲ್ಲಾಗಿ ಒಂದು ಸೀಕ್ವೆನ್ಸ್ ತೊಗೊತೀನಿ. 2, 4, 6, 8. ಸೊ 4 ಟರ್ಮ್ಸ್ ಇದೆ. ಸೊ ಈ 4 ಟರ್ಮ್ಸಲ್ಲಿ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಏನಪ್ಪ? ಸೊ ಸಮ್ ಆಫ್ ಫಸ್ಟ್ S4 ಅಂದರೆ ಸಮ್ ಆಫ್ ಫಸ್ಟ್ 4 ಟರ್ಮ್ಸು 2, 4, 6, 8. 2 + 4 6, 6 + 6 12, 12 + 8 20. ಸಿಮಿಲರ್ಲಿ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಏನಪ್ಪ? 2 + 4 6, 6 + 6 12. ಸೊ ಅಲ್ಲಿ 10th ಟರ್ಮು S10 - S9. ಇಲ್ಲಿ ನನಗೆ 4th ಟರ್ಮ್ ತಗೊಳ್ರಿ. ಸೊ 4th ಟರ್ಮ್ ಅಂದರೆ ಏನು? S4 - S3. S4 ಎಷ್ಟು? 20. ಸೊ 20 - 12 ಎಷ್ಟು? 8. ಸೊ 4th ಟರ್ಮ್ ಬಂತು ಇಲ್ಲ? ಸೊ ಅದಕ್ಕೆ ಸೊ ನಿಮಗೇನು ಹೊಸದಾಗಿ ನಾನೇನೋ ರಾಕೆಟ್ ಸೈನ್ಸ್ ಹೇಳ್ತಿದ್ದೀನಿ ಅಂತಲ್ಲ. ಸೊ ಸಿಂಪಲ್ಲಾಗೆ ಒಂದು ಸಿಂಪಲ್ ಸೀಕ್ವೆನ್ಸ್ ತೊಗೊಂಡ್ರು ನೀವು ಹೆಂಗೆ ಬರುತ್ತೆ ಅಂತ ಚೆಕ್ ಮಾಡ್ಬೋದು. ಇದೆಲ್ಲ ನೀವು ಚೆಕ್ ಮಾಡಬೇಕು ಅಂದರೆ ಇದೆಲ್ಲ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸಲ್ಲಿ ನೀವು ಚೆಕ್ ಮಾಡ್ಬೋದು, ಬಿಕಾಸ್ ಅಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ತಿರ್ಬೋದು. ಅದು ನೀವು ಇದನ್ನು ಚೆಕ್ ಮಾಡಬೇಕು ಅಂದರೆ ಯು ಶುಡ್ ಬಿ ಹ್ಯಾವಿಂಗ್ ಟೈಮ್. ನಿಮಗೆ ಟೈಮಲ್ಲಿ ಸಿಗುತ್ತೆ ಇಫ್ ಯು ಆರ್ ಏಬಲ್ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಫಾಸ್ಟರ್. ಸೊ ಅದಕ್ಕೆ ಹೇಳೋದು, ಕಾನ್ಸೆಪ್ಟ್ಸ್ ನೋಡಿರಿ, ಕೆಲವೊಂದು ಕ್ವಶನ್ಸ್ ನೋಡಿರಿ, ಏನೇನು ರಿಪೀಟ್ ಆಗಿದೆ, ಸೊ ದಟ್ ಯುವರ್ ಟೈಮ್ ವಿಲ್ ಬಿ ಸೇವ್ಡ್. ಓಕೆ, ಸೊ ಇದು ಒಂದು ಹೊಸದಾಗಂತಲ್ಲ, ಇದೇ ಕ್ವಶನ್ನ 2 ಸಲ ಕೇಳಿದಾರೆ, ಇನ್ನೂ 2 ಸಲ. ಸೊ 4 ಆರ್ ಇನ್ AP. ಸೊ APಲಿ ಏನಿದೆ? 4 ಇದೆ, X ಇದೆ, 10 ಇದೆ. ಸೊ 3 ಟರ್ಮ್ಸ್ ಇದೆ. ವ್ಯಾಲ್ಯೂ ಆಫ್ X ಸಿಂಪಲ್. ಸೊ 3 ಟರ್ಮ್ ಕೊಟ್ಟಿದ್ದಾರೆ. ಸೊ X ವ್ಯಾಲ್ಯೂ ಕೇಳ್ತಿದ್ದಾರೆ ಅಂದರೆ ಇದೆರಡರದ್ದು ಆ್ಯಾವ್ರೇಜು, ಫಸ್ಟ್ ಟರ್ಮು ಲಾಸ್ಟ್ ಟರ್ಮು. ಸೊ ಫಸ್ಟ್ ಟರ್ಮ್ದು ಲಾಸ್ಟ್ ಟರ್ಮ್ದು ಆ್ಯಾವ್ರೇಜೇ X. ಸೊ 4 + 10 14. ಆ್ಯಾವ್ರೇಜ್ ಅಂದಾಗ /2 ಮಾಡಬೇಕು, 7. ಸೊ ಇದನ್ನೆಲ್ಲ ನೀವು ಸಾಲ್ವ್ ಮಾಡಿಕೊಂಡು ಮಾಡ್ತೀರಾ ಅಂದರೆ ಟೈಮ್ ಅಷ್ಟಿಲ್ಲ. ಸೊ ನೀವು ಸಾಲ್ವ್ ಮಾಡಲೇಬೇಕು ಇದನ್ನೇ. ಓಕೆ, ಅಗೇನ್ ಇಫ್ ದೇ ಆಸ್ ದ ಸೇಮ್ ಥಿಂಗ್ ಫಾರ್ 1 ಮಾರ್ಕ್ಸ್, ಓಕೆ ಅದನ್ನು ಹೇಳ್ತೇನೆ. ಸೊ 1 ಮಾರ್ಕ್ಸಿಗೆ ಕೇಳಿದ್ರು ಅಂದರೆ ಆ್ಯಾವ್ರೇಜ್ ತೊಗೊಳೋದಕ್ಕಾಗಲ್ಲ, ಯಾಕಂದರೆ 1 ಮಾರ್ಕ್ಸಲ್ಲಿ ಅವರು ಸ್ಟೆಪ್ ವೈಸ್ ಕೇಳ್ತಾರೆ, ಏನು ಪ್ರೊಸೀಜರ್ ಫಾಲೋ ಮಾಡಿದ್ದೀರಾ ಅಂತ. ಸೊ ಇನ್ ದಟ್ ಕೇಸ್ ನಾನು ಹೇಳ್ತಿರೋದು ಇದು, ಇಫ್ ದೇ ಆಸ್ಕ್ ಫಾರ್ 1 ಮಾರ್ಕ್ಸ್ ಎಕ್ಸ್ಪ್ಲನೇಷನ್, MCQ ಅಲ್ಲ. ಸೊ ಆವಾಗ ಯು ಹ್ಯಾವ್ ಟು ಟೇಕ್ ದ ಕಾಮನ್ ಡಿಫ್ರೆನ್ಸ್. ಸೊ ಕಾಮನ್ ಡಿಫ್ರೆನ್ಸ್ ಏನಿರುತ್ತೆ? A1 A2 A3, A1 A2 A3 ಎಲ್ಲ ಕಾಮನ್ ಡಿಫ್ರೆನ್ಸು ಸೇಮ್ ಇರಬೇಕು. ಸೊ A2 - A1 ಶುಡ್ ಬಿ ಈಕ್ವಲ್ ಟು ವಾಟ್? A3 - A2. ಸೊ ಕಾಮನ್ ಡಿಫ್ರೆನ್ಸ್ ಸೇಮ್ ಇರೋದ್ರಿಂದ A2 - A1 ಶುಡ್ ಆಲ್ಸೋ ಬಿ ಈಕ್ವಲ್ ಟು A3 - A2. ಸೊ ಆವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ A2 ವ್ಯಾಲ್ಯೂ ಎಷ್ಟು? X ಮೈನಸ್ A1 4, A3 10, A2 X. ಸೊ -X ಈ ಕಡೆ ತೊಗೊಂಡ್ರೆ 2X, -4 ಆ ಕಡೆ ಹೋದರೆ 14, -4 ಆ ಕಡೆ ಹೋದರೆ +4 ಆಗುತ್ತೆ. ಸೊ 10 + 4 14. ಇದೆಲ್ಲ ಬರ್ಕೊಂಡು
ಕೂತ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಟೈಮ್ ಇಲ್ಲ, ಅದಕ್ಕೆ ಹೇಳ್ತಿರೋದು. ಸೊ 2 ಕೆಳಗೋಯ್ತು. ಎಕ್ಸ್ ವ್ಯಾಲ್ಯೂ 14 ಡಿವೈಡೆಡ್ ಬೈ 2 7. ಸೊ ಆವ್ರೇಜ್ ಅಂದಾಗ ಅದೇ ತಾನೇ ಹೇಳಿದ್ದು. ಸೊ ಎರಡರದ್ದು ಆ್ಯಡ್ ಮಾಡ್ತೀರಾ, ಡಿವೈಡ್ ಬೈ 2 ಮಾಡ್ತೀರಾ, ದಟ್ ಈಸ್ ವಾಟ್ ಈಸ್ ದ ಆನ್ಸರ್. ಸೊ ಇಷ್ಟೆಲ್ಲ ಮಾಡೋ ಬದಲು ಎಮ್ ಸಿ ಕ್ಯೂಲಿ ಏನು ಮಾಡಿದೆ, ಮಿಡಲ್ ಟರ್ಮ್ ಕೊಟ್ಟಿರೋದ್ರಿಂದ ದೇರ್ ಇಸ್ ಒನ್ ಮೋರ್ ಎಮ್ ಸಿ ಕ್ಯೂ, ಫಸ್ಟ್ ಟರ್ಮೇ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಟರ್ಮೇ ಎಕ್ಸ್, ಅದಾದಮೇಲೆ 2 ಟರ್ಮ್ ಕೊಟ್ಟಿದ್ದಾರೆ. ಅಲ್ಲಿ ನೀವು ಆ್ಯಾವ್ರೇಜ್ ತೊಗೊಳೋದಕ್ಕಾಗಲ್ಲ. ಸೊ ಬಿ ಕೇರ್ಫುಲ್. ಎಲ್ಲ ಕಡೆನೂ ಆ್ಯಾವ್ರೇಜ್ ಅಂತಲ್ಲ. ಸೊ ಮಿಡಲಲ್ಲಿ ಕೊಟ್ಟರೆ ಅಷ್ಟೇ ಆ್ಯಾವ್ರೇಜು. ಇಲ್ಲ 1 ಮಾರ್ಕ್ಸಿಗೆ ಕೇಳಿದ್ರೆ ಇದೆಲ್ಲ ಬರೀಲೇಬೇಕು. ಎರಡೂ ಎಕ್ಸ್ಪ್ಲೇನ್ ಮಾಡಿದೆ ಒಂದು ಕ್ವಶನಲ್ಲೇ. ಸೊ ಕಾಮನ್ ಡಿಫ್ರೆನ್ಸ್. ಸೊ ಅಗೇನ್ ಕಾಮನ್ ಡಿಫ್ರೆನ್ಸ್ ಸಿಂಪಲ್, ಹಿಂದೇನು ಕೊಟ್ಟಿದ್ದಾನೋ ಅದನ್ನೇ. ಸೊ ಇದನ್ನು ಪಟ್ ಅಂತ ಮಾಡ್ತೀನಿ. A2 5, A1 8. ಸೊ 5 - 8 -3. ಸೊ ನೋಡಿರಿ ಇಲ್ಲೆಲ್ಲ ದಿಸ್ ಆರ್ ದ ಕ್ವಶನ್ಸ್ ವೇರ್ ಯು ಕ್ಯಾನ್ ಸೇವ್ ಟೈಮ್. ಸೊ ನಾನು ಆಗಲೇ ಹೇಳ್ದಂಗೆ ಇನ್ನೂ 2 ಸಲ ಕೇಳಿದೆ ನೋಡ್ರಿ. ಓಕೆ, ಇದು ಅದೇ ಕ್ವಶನ್ ರಿಪೀಟ್ ಆಗಿದೆ, ಬಟ್ ದೇರ್ ಒನ್ಸ್ ಮೋರ್. ಸೊ ಇಲ್ಲಿ ಆ್ಯಾವ್ರೇಜು 2 + 26 28 ಡಿವೈಡ್ ಬೈ 4 14. ಸೊ ಎಷ್ಟು ಸೆಕೆಂಡ್ ತೊಗೊಂಡೆ? 5 ಸೆಕೆಂಡ್ ತೊಗೊಂಡಿರ್ಬೋದು. ಸೊ 5 ಸೆಕೆಂಡು. ಸೊ ಐ ಸ್ಟಿಲ್ ಹ್ಯಾವ್ 55 ಸೆಕೆಂಡ್ಸ್. ಸೊ ಫಾಸ್ಟ್. ನೆಕ್ಸ್ಟು ಓಕೆ, ಇಲ್ಲಿದೆ ನೋಡ್ರಿ. ಸೊ ಹಿಂದೆ ಮಧ್ಯದಲ್ಲಿ ಕೊಟ್ಟಿದ್ದಾರೆ, ಬಟ್ ಇಲ್ಲೇನು ಮಾಡಿದ್ದಾರೆ, ಫಸ್ಟೇ ಕೇಳಿದ್ದಾರೆ ಎಕ್ಸ್. ಸೊ ಇಲ್ಲಿ ಅಗೇನ್ ರೈಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ದಿಸ್ ಈಸ್ ಫಾರ್ 1 ಮಾರ್ಕ್ಸ್. ರೈಟ್ ದ ವ್ಯಾಲ್ಯೂ ಫಾರ್ ಎಕ್ಸ್. ದಿಸ್ ಇಸ್ ನಾಟ್ ಎಮ್ ಸಿ ಕ್ಯೂ. ಸೊ ಇಲ್ಲಿ ಯು ಕ್ಯಾನಾಟ್ ಟೇಕ್ ಆ್ಯಾವ್ರೇಜ್. ಆ್ಯಾವ್ರೇಜ್ ತೊಗೊಂಡು ನಮ್ಗೆ ಆನ್ಸರೇ ಬರಲ್ಲ, ಯಾಕಂದರೆ ಎಕ್ಸು ಫಸ್ಟಲ್ಲಿದೆ. ಸೊ ಕಾಮನ್ ಡಿಫ್ರೆನ್ಸ್ ಹೇಳಿದ್ನಲ್ಲ, ಸೀಕ್ವೆನ್ಸ್ ಏನು, ಎಕ್ಸ್ 7 10. ಸೊ ಎಕ್ಸ್ ಇಸ್ ಫಸ್ಟ್. ಸೊ ಎಕ್ಸ್ ಇಸ್ A1 A2 A3. ಸೊ ಕಾಮನ್ ಡಿಫ್ರೆನ್ಸ್ ತೊಗೊಂಡಂಗಿದ್ರೆ A2 - A1. A2 - A1 ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು A3 - A2. ಸೊ ಇದನ್ನು ಬರೀರಿ. ಸಮ್ಟೈಮ್ಸ್ ದೇ ಲುಕ್ ಅಟ್ ದಿಸ್. ಒಂದ್ಸಲ ಇದಕ್ಕೂ ಮಾರ್ಕ್ಸ್ ಇರುತ್ತೆ, ನೀವು ಡೈರೆಕ್ಟಾಗಿ ಬರೆಯೋದಕ್ಕಿಂತ ಬರೀರಿ. ಬಟ್ ಟೈಮ್ ಇತ್ತು ಅಂದರೆ ಇಟ್ಸ್ ಆಲ್ವೇಸ್ ಬೆಟರ್ ಟು ರೈಟ್ ದಿಸ್. ಕ್ಲೀನಾಗಿರುತ್ತೆ ಆ್ಯಂಡ್ ದೇ ಥಿಂಕ್ ದಟ್ ಯು ನೋ ವಾಟ್ ಯು ಆರ್ ಸಾಲ್ವಿಂಗ್. ಸೊ A2 7 A1 X is equal to A3 10 A2 7. ಸೊ ಇಲ್ಲಿ ಇನ್ನೂ ಈಸಿ. ಸೊ 7 - X is equal to 10 - 7 3. ಸೊ -X ಆ ಕಡೆ ಹೋಯಿತು, +X ಆಗುತ್ತೆ. 3 ಲೆಫ್ಟ್ ಸೈಡ್ ಬಂತು. 7 - 3 4. X is equal to 4. ಮುಗೀತು. ಸೊ ಇದು ನಾನು 1 ನಿಮಿಷನೂ ತೊಗೊಂಡಿಲ್ಲ ಅನ್ಸುತ್ತೆ. ಕ್ವಿಕ್ ಪ್ರಾಕ್ಟೀಸ್. If 8th term of AP is 17. So 8th term is to 17. Next, and that of 19th term, A19 39. Find the common difference. So ಇಲ್ಲಿ A8 ಕೊಟ್ಟಿದ್ದಾರೆ, A19 ಕೊಟ್ಟಿದ್ದಾರೆ, ವ್ಯಾಲ್ಯೂಸು ಕೊಟ್ಟಿದ್ದಾರೆ. ಸೊ ಮುಂದೆ ಏನು ಮಾಡಬೇಕು, ಕಾಮನ್ ಡಿಫ್ರೆನ್ಸ್ ಫೈಂಡ್ ಮಾಡಬೇಕು ಅಷ್ಟೇ. ಸೊ ಕಾಮನ್ ಡಿಫ್ರೆನ್ಸ್ ಫೈಂಡ್ ಮಾಡಬೇಕು ಅಂದರೆ ಅಲ್ಲಿ ಕೊಟ್ಟಿರೋ ವ್ಯಾಲ್ಯೂನ ಬರ್ಕೊಡ್ರಿ. A8ನ ಹೆಂಗೆ ಬರೀತೀರಪ್ಪ, A + n - 1 × D. ಇಲ್ಲಿ n 8. ಸೊ A8 is nothing but A + 7D. n - 1 8 - 1 7. ಸೊ 7D ವ್ಯಾಲ್ಯೂ ಎಷ್ಟಿದೆ, 17. ಸಿಮಿಲರ್ಲಿ 19 A19 ಹೆಂಗೆ ಬರೀತೀರಾ, A + n - 1 ಅಂದರೆ 19 - 1 18. D ವ್ಯಾಲ್ಯೂ ಎಷ್ಟು, 39. ಸೊ ಈಕ್ವೇಷನ್ 1 ಈಕ್ವೇಷನ್ 2. ಸೊ ಬರಿಬೇಕಾದ್ರೆ ಅಗೇನ್ ಇಲ್ಲಿ ನಾನು ಬೇಗ ಬರೆದಿರೋದಕ್ಕೆ ಓಕೆ, ಬಟ್ ದೊಡ್ಡ ವ್ಯಾಲ್ಯೂ ಏನಿದೆ ಮೇಲೆ ಬರೀರಿ, ಸೊ ದಟ್ ನಿಮಗೆ ಮೈನಸ್ದು ಪ್ರಾಬ್ಲಮ್ ಆಗಲ್ಲ. ಅದನ್ನು ಹೇಳ್ಬಿಡ್ತೇನೆ. ಬಿಕಾಸ್ 7 - 18 ಮಾಡಬೇಕಾದ್ರೆ ಮೈನಸ್ ತೊಗೊಳೋದು ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ದೊಡ್ಡ ನಂಬರೇ ಮೇಲೆ ಬರೆದ್ರಿ ಅಂದರೆ 18 - 7 ಈಸ್ ಈಸಿಯರ್. ಮೈನಸ್ ಬರಲ್ಲ, ಪ್ಲಸ್ ಬರುತ್ತೆ. ಸೊ ಆಲ್ವೇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಮೈನಸ್ನ ನೀವು ಎಷ್ಟು ಕಡೆ ಅವಾಯ್ಡ್ ಮಾಡ್ಬೋದು, ನೀವು ತೆಗಿಯೋಕ್ಕಾಗಲ್ಲ, ಎಷ್ಟು ಕಡೆ ಅವಾಯ್ಡ್ ಮಾಡ್ಬೋದು ಅಷ್ಟು ಕಡೆ ಅವಾಯ್ಡ್ ಮಾಡಿರಿ. ಸೊ ದೊಡ್ಡದೇನೇನು ಬರಿತೀನಿ ಮೇಲೆ ಬರಿತೀನಿ, ಸಣ್ಣದನ್ನು ಕೆಳಗೆ ಬರಿತೀನಿ. ಸೊ ಅಷ್ಟೇ ಮಾಡ್ತಿರೋದು. A + 18D is equal to 39 ಫಸ್ಟ್ ಬರ್ತದೆ. ನೆಕ್ಸ್ಟು A + 7D is equal to 70 ಕೆಳಗೆ ಬರ್ತದೆ. ಮೇಲೆ ಕೆಳಗೆ ಅಷ್ಟೇ,
ಹಿಂದೆ ಮುಂದೆ ಲೆಫ್ಟ್ ಟು ರೈಟು ಮಾಡ್ತಿಲ್ಲ. ಸೊ ಸಪ್ರಾಕ್ಟ್ ಮಾಡಿರಿ. ಸಪ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಮೈನಸ್ ಮೈನಸ್ ಮೈನಸ್, ಎರಡು ಈಕ್ವೇಷನ್ನ ಸಪ್ರಾಕ್ಟ್ ಮಾಡ್ತೀನಿ. ಸೊ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. 18 ಮೈನಸ್ 7 11D. 39 ಮೈನಸ್ 17 ಎಷ್ಟಪ್ಪ, 22. ಸೊ 11D is equal to 22, D is equal to 22 divided by 11, 2. So common difference is 2. So find the common difference. ಇಷ್ಟೇ ಬರಿಬೇಡ್ರಿ, ಬರೀರಿ ಕಾಮನ್ ಡಿಫರೆನ್ಸ್ is equal to 2. The value of common difference, ಅಥವಾ ನೀವು ಸೆಂಟೆನ್ಸ್ ಬರೀತಾನೆ the value of common difference is 2. ಕ್ಲೀನ್ ಆಗಿ ಬರೆದ್ರೆ that the appearance matters a lot. ನೆಕ್ಸ್ಟ್ 11th ಟರ್ಮ್. ಓಕೆ, ಇದಾಗಲೇ ಸಾಲ್ವ್ ಮಾಡಿದ್ದೀನಿ, ಮತ್ತೆ ಇನ್ನೊಂದ್ಸಲ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಹಿಂದೆ ಏನೇನು ಸಾಲ್ವ್ ಮಾಡಿದ್ದೀನೋ ನಿಮಗೆ ಈಸಿ ಆಗಲಿ ಅಂತ ಸಿಮಿಲರ್ ಪ್ರಾಬ್ಲಮ್ಸು ಕೊಟ್ಟಿದ್ದೀನಿ. ಯು ಕ್ಯಾನ್ ಸಾಲ್ವ್ ದಿಸ್ ಆನ್ ಯುವರ್ ಓನ್. ಸೊ ನೀವು ಪ್ರಾಕ್ಟೀಸಿಗೆ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇಫ್ ಯು ವಾಂಟ್ ದ ಸೊಲ್ಯೂಷನ್ಸ್, ಇಫ್ ಯು ವಾಂಟ್ ಸಮ್ ಮೋರ್ ಸಿಮಿಲರ್ ಪ್ರಾಬ್ಲಮ್ಸ್, ಸೊ ಕಮೆಂಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಾಪ್ ಚಾನಲ್ದು ಲಿಂಕ್ ಇದೆ. ಸೊ ವಾಟ್ಸಾಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಅಲ್ಲಿ ಸೊ ವಿ ಆರ್ ಡೆವಲಪಿಂಗ್ ಒನ್ ಮೋರ್ ಸೈಟ್ ವೇರ್ ಟು ಮೇಕ್ ಇಟ್ ಈಸಿಯರ್ ಫಾರ್ ಯು. ಟೈಮ್ ಬೇಸ್ಡು ಈ ಪ್ರಾಬ್ಲಮ್ನ ಎಷ್ಟು ಟೈಮಲ್ಲಿ ಸಾಲ್ವ್ ಮಾಡಬೇಕು ಅಂತ ಟೈಮು ಓಡ್ತಿರುತ್ತೆ. ಸೊ ಯು ಕ್ಯಾನ್ ಸಾಲ್ವ್ ಇಟ್. ಯು ಕ್ಯಾನ್ ಸಿ ದಟ್ ವೆದರ್ ಯು ಆರ್ ಸಾಲ್ವಿಂಗ್ ಆನ್ ಟೈಮ್ ಆರ್ ನಾಟ್. ಸೊ ಅದಕ್ಕೆ ಏನೇನು ಸೊಲ್ಯೂಷನ್ಸ್ ಇದೆ ಎಲ್ಲ ಇದೆ. ಸೊ ಇದ್ರದ್ದು ಸೊಲ್ಯೂಷನ್ಸ್ ಇದೆ. ಸೊ ವಿ ಆರ್ ಮೇಕಿಂಗ್ ಥಿಂಗ್ಸ್ ಈಸಿಯರ್ ಫಾರ್ ಯು. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಯಾರ್ಯಾರಿಗೆ ಹೆಲ್ಪ್ ಆಗುತ್ತೋ ಆದಷ್ಟು ಶೇರ್ ಮಾಡಿರಿ. ಓಕೆ, ಸೊ ಸಮ್ ಆಫ್ ಫಸ್ಟ್ 10 ಟರ್ಮ್ಸು. ಸೊ ಡಿರೈವೇಷನ್ ಕೇಳಿಲ್ಲ. ಸೊ ಡೈರೆಕ್ಟ್ ಫಾರ್ಮುಲಾ ಅಂದರೆ ಬರಿಬೋದು, ಬಟ್ ಕೇಳಿದ್ರು ಅಂದರೆ ಸೊ ಕ್ವಿಕ್ಕಾಗಿ ಹೇಳ್ತೇನೆ. ಸೊ ಸಮ್ ಆಫ್ n ಟರ್ಮ್ಸು. ಸೊ ಈಗ ನನ್ನ ಹತ್ರ A1 ಇದೆ, ನೆಕ್ಸ್ಟು ಓಕೆ A1 ಇದೆ, A2, A3, A4, ಹೀಗೆ ಲಾಸ್ಟು A ಪ್ಲಸ್ n ಮೈನಸ್ 1 ಇಂಟು D. ಸೊ ದಿಸ್ ಇಸ್ ದ ಲಾಸ್ಟ್ ಟರ್ಮ್. ಸೊ ಈ ಲಾಸ್ಟ್ ಟರ್ಮ್ನ ನಾನು ಹಿಂದಿಂದು ಬರಿತೀನಿ. A ಪ್ಲಸ್ n ಮೈನಸ್ ಹಿಂದಿಂದ ಅಂದರೆ n ಮೈನಸ್ 2D. ಇದಾದಮೇಲೆ ಯಾವುದು ಬರುತ್ತೆ, A ಪ್ಲಸ್ n ಮೈನಸ್ 1 ಇಂಟು D. ಸೊ ಇದು ಲಾಸ್ಟ್ ಟರ್ಮು. ಇದರ ಪ್ರೀವಿಯಸ್ ಟರ್ಮ್ ಅಂದರೆ A ಪ್ಲಸ್ n ಮೈನಸ್ 2 ಇಂಟು D. ಸೊ ಇದು ಸಮ್, ಇದು ಸೀಕ್ವೆನ್ಸು. ಇದೇ ಸಮ್ ಅಂತ ತೊಗೊಂಡ್ರೆ ಏನು ಮಾಡ್ತೀನಿ, ಎಲ್ಲದನ್ನು ಸೊ ಈಗ ಏನು ಸಪ್ರೇಟ್ ಮಾಡಿದ್ದೀನಿ ಇದನ್ನೇ ಆ್ಯಡ್ ಮಾಡ್ತೀನಿ ಸಮ್ಗೆ. ಸೊ ಅಲ್ಲೇ ಜಾಸ್ತಿ ಟೈಮ್ ತೊಗೊಂಡಿರ. ಓಕೆ, ಬಟ್ ನೀವು ಬರಿಬೇಕಾದ್ರೆ ಒಂದೊಂದು ಬರಿಬೇಕು, ಕ್ಲೀನಾಗಿ ಬರಿಬೇಕು. ಸೊ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಫಾಸ್ಟಾಗಿ ಹೇಳೋದಕ್ಕೆ ನಾನು ಹೇಳ್ತಿರೋದು. ಸೊ ಇದು ಒಂದು ಸಮ್ಮು. ಸೊ ಇದನ್ನೇ ನಾನು ರಿವರ್ಸ್ ಮಾಡ್ದಪ್ಪ. ರಿವರ್ಸ್ ಮಾಡಿರಿ. ಸೊ ಸೇಮ್ SN. ರಿವರ್ಸ್ ಅಂದರೆ ಏನು, ಇದನ್ನು ಫಸ್ಟ್ ಬರೆದೆ A ಪ್ಲಸ್ n ಮೈನಸ್ 1 ಇಂಟು D. ನೆಕ್ಸ್ಟು ಇದ್ರ ಪ್ರೀವಿಯಸ್ ಟರ್ಮು ಪ್ಲಸ್ A ಪ್ಲಸ್ n ಮೈನಸ್ 2 ಇಂಟು D. ಸೊ ಇದನ್ನು ಬ್ರ್ಯಾಕೆಟಲ್ಲಿ ಹಾಕ್ತೀನಿ, ಸೊ ದಟ್ ಎಲ್ಲ ಪ್ಲಸ್ಸು ಕನ್ಫ್ಯೂಸ್ ಆಗದೆ ಇರಲಿ ಅಂತ. ಸೊ ಆನ್ ಪ್ಲಸ್ ಸೊ ಆನ್ A4 ಪ್ಲಸ್ ಓಕೆ A1 A2. A1 ಏನಂತ ಬರಿತೀನಿ, A ಪ್ಲಸ್ A2 ಏನಾಯಿತು, A ಪ್ಲಸ್ D. A3 ಓಕೆ A3 ಅಷ್ಟೇ ಬರಿತೀನಿ. A2 A ಪ್ಲಸ್ D ಆಯಿತು. ಪ್ಲಸ್ A3 ಏನಾಯಿತು, A ಪ್ಲಸ್ 2D. ಸೊ ಆನ್. ಸೊ ಇದನ್ನು ಫಸ್ಟ್ A3 ಇದು A ಪ್ಲಸ್
2D ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ. ಸೊ ಇದೆ ಫಸ್ಟ್ ಸಿ ಕರೆಕ್ಟ್ ಅಂದರೆ ಮುಂದಿಂದ ಬರೆದೆ, ನೆಕ್ಸ್ಟಲ್ಲಿ ಏನು ಮಾಡಿದೆ ಅದನ್ನೇ ರಿವರ್ಸ್ ಮಾಡಿದೆ. ಸೊ ಈಗ ಎಸ್ ಎನ್ ಎರಡನ್ನೂ ಆ್ಯಡ್ ಮಾಡ್ತೀನಿ. ಎರಡನ್ನೂ ಆ್ಯಡ್ ಮಾಡಿದಾಗ 2SN ಆ್ಯಡ್ ಮಾಡ್ತಿರೋದು ನಾನು. ಎರಡನ್ನೂ ಆ್ಯಡ್ ಮಾಡಿದಾಗ 2SN ಬರುತ್ತೆ. ಕೇರ್ಫುಲ್ಲಾಗಿ ನೋಡ್ರಿ, ಅಬ್ಸರ್ವ್ ಮಾಡಿರಿ ಕೇರ್ಫುಲ್ಲಾಗಿ ಇಲ್ಲಿ ಆ್ಯಡ್ ಹೆಂಗೆ ಮಾಡ್ತೀನಿ ಅಂತ. ಸೊ ಫಸ್ಟ್ ಟರ್ಮ್ನ ಇದನ್ನು ಆ್ಯಡ್ ಮಾಡ್ತಿದ್ದೀನಿ ಫಸ್ಟ್ ಟರ್ಮ್ಸು, ಯಾಕಂದರೆ ಇದು ಲಾಸ್ಟ್ ಟರ್ಮು. ಸೊ ಇದನ್ನೆರಡು ಆ್ಯಡ್ ಮಾಡ್ತಿರೋದು. ಸೊ ಎರಡು ಆ್ಯಡ್ ಮಾಡಿದಾಗ ಏನಾಯಿತು, ಎ ಪ್ಲಸ್ ಎ 2A ಪ್ಲಸ್ ಇಲ್ಲಿ ನಿಮ್ಮ ಹತ್ರ ಡಿ ಇಲ್ಲ, ಸೊ ಇಲ್ಲಿ ಅಷ್ಟೇ ಡಿ ಇದೆ. ಸೊ ಇದನ್ನೇನು ಹಾಗೆ ಬರಿತೀನಿ, n-1 ಇಂಟು ಡಿ. ಸೊ ಇದು 1. ನೆಕ್ಸ್ಟು ಪ್ಲಸ್ ಎ ಇದೆ ಅಗೇನ್, ಈ ಪಾರ್ಟು ಓಕೆ ಕಲರ್ಸು ಅದನ್ನೇ ಯೂಸ್ ಮಾಡ್ತೀನಿ ಸೊ ದಟ್ ನಿಮಗೆ ಎಲ್ಲೆಲ್ಲಿ ಏನೇನು. ಸೊ ಎ ಪ್ಲಸ್ ಎ 2A ಪ್ಲಸ್ n-1 ಇಂಟು ಡಿ. ಸೊ ಇದೆರಡು ಆ್ಯಡ್ ಮಾಡಿದ್ದಕ್ಕೆ ಸಿಮಿಲರ್ಲಿ ಸೊ ಬ್ಲೂದು ಆ್ಯಡ್ ಮಾಡ್ತೀನಿ, ಯಾಕಂದರೆ ಇಲ್ಲಿ ಸೆಕೆಂಡ್ ಟರ್ಮ್ ಇದು, ಈ ಕೆಳಗಿಂದ್ರಲ್ಲಿ ಸೆಕೆಂಡ್ ಟರ್ಮ್ ಇದು. ಸೊ ಎ ಪ್ಲಸ್ ಎ ಅಗೇನ್ 2A ಪ್ಲಸ್ ಇಲ್ಲಿ ಪ್ಲಸ್ ಡಿ ಇದೆ. ಇಲ್ಲಿ ನೀವು ಇದನ್ನು ನೋಡಿದ್ರೆ ಅಂದರೆ -2 ಇಂಟು ಡಿ -2D ಆಯಿತು. -2D ಪ್ಲಸ್ ಡಿ ಅಂದರೆ -D. ಸೊ ಇದೇ ಬರುತ್ತೆ. ಸೊ ನೀವು ಆಮೇಲೆ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಇನ್ ಡೀಟೇಲ್ ಬೇಕು ಅಂದರೆ, ಅಥವಾ ಓಕೆ ಇಲ್ಲೇ ಸೈಡಿಗೆ ಬರ್ತೀನಿ. ಎ ಪ್ಲಸ್ ಡಿ ಇದೆ ಪ್ಲಸ್ ಕೆಳಗಿಂದು ಎ ಪ್ಲಸ್ n-D ಸಾರಿ n ಇಂಟು ಡಿ ND -2D. ಸೊ ಏನಾಯಿತು, ಎ ಪ್ಲಸ್ ಎ 2A ಪ್ಲಸ್ ಡಿ -2D -D, ಈ ಪ್ಲಸ್ ND ಹಿಂಗೆ ಇರುತ್ತೆ. ಸೊ ಇಲ್ಲಿ ಡಿ ಕಾಮನ್ ತೆಗೆದ್ರೆ 2A ಪ್ಲಸ್ ಡಿ ಕಾಮನ್ ತೆಗೆದ ಬ್ರ್ಯಾಕೆಟಲ್ಲಿ ಏನು ಉಳಿತು n-1. ಸೊ ಅದನ್ನೇ ಇಲ್ಲಿ ಬರೆಯೋದು. ಸೊ ಹಿಂಗೆ ಕಂಟಿನ್ಯೂ ಆಗುತ್ತೆ, ಹಿಂಗೆ ಕಂಟಿನ್ಯೂ ಆಗಿ ಲಾಸ್ಟು ಈ ಪಾರ್ಟು ಓಕೆ ಇದನ್ನೇ ರೆಡ್ಡಲ್ಲೇ ಬರೋದನಾ. ಓಕೆ ಸೊ ಲಾಸ್ಟ್ ಏನಿದೆ ಸೊ ಅದು ಹಂಗೆ ಆ್ಯಡ್ ಆಗುತ್ತೆ. ಸೊ ಏನಾಯಿತು ಸೇಮ್ 2A ಪ್ಲಸ್ n-1 ಇಂಟು ಡಿ. ಸೊ ನೀವು ಇಲ್ಲಿ ನೋಡಿದ್ರೆ ಎಲ್ಲ ಬ್ರ್ಯಾಕೆಟಲ್ಲಿ ಏನಿದೆ ಎಲ್ಲ ಸೇಮೇ ಇದೆ. ಸೊ ದಿಸ್ ಆಲ್ ಆ್ಯಡ್ಸ್ ಅಪ್ ಟು 2A ಪ್ಲಸ್ n-1 ಇಂಟು ಡಿನೇ. ಬಟ್ ಸಿನ್ಸ್ ಇಟ್ಸ್ ಅ ಸೇಮ್ ಟರ್ಮ್ಸ್ ಇರೋದ್ರಿಂದ n ಟೈಮ್ಸ್, ಸೊ 1 2 3 ಸೊ ಆನ್ n ಟೈಮ್ಸ್, ಸೊ ಇಂಟು n. ಸೊ ಈ n ನಾನು ಸ್ಟಾರ್ಟಿಂಗ್ ತೊಗೊತೀನಿ. ಸೊ 2SN. ಸೊ ಫೈನಲಿ 2 ರೈಟ್ ಸೈಡ್ ಕಳಿಸಿದ್ರೆ n/2 2A ಪ್ಲಸ್ n-1 ಇಂಟು ಡಿ. ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ಡಿರೈವೇಷನ್ ಕೇಳಿದ್ರು ಯು ಶುಡ್ ಬಿ ಏಬಲ್ ಟು ಡೂ ಇಟ್. ಓಕೆ ನೆಕ್ಸ್ಟು ಕ್ವಿಕ್ಕಾಗಿ ಹೋಗ್ಬೇಕು ಅಂದರೆ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಗಲೇ ಹೇಳಿದ್ನಲ್ಲ. ಸೊ ಇದನ್ನ ಯಾಕೆ ಅಗೈನ್ ಇಲ್ಲಿ ತೊಗೊಂಡೆ ಅಂದರೆ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸಮ್ ಆಫ್ 10 ಟರ್ಮ್ಸ್ ಕೊಟ್ಟಿದ್ದಾರೆ, ನಾನು ಫಾರ್ಮುಲಾ ಹಾಕಬೇಕು 10/2 2A ಪ್ಲಸ್ n-1 ಇಂಟು ಡಿ. ಓಕೆ ಇಲ್ಲಿ n10 ಇದೆ. ಸೊ 2A ಪ್ಲಸ್ 9D ಇದನ್ನು ಫಾರ್ಮುಲಾ ಹಾಕಿ ನಾ ಇದನ್ನು ಸಾಲ್ವ್ ಮಾಡಬೇಕು. ಇಲ್ಲ, ಯಾಕಂದರೆ ಇದರಲ್ಲಿ S10 S9 ಆಗಲೇ ಹಿಂದೆ ಸಾಲ್ವ್ ಮಾಡ್ದಂಗೆ ಯು ಕ್ಯಾನ್ ಸಾಲ್ವ್ ಇಟ್ ಇನ್ ದಟ್ ವೇ. ಸೊ ಯು ವಿಲ್ ಬಿ ಸೇವಿಂಗ್ ಟೈಮ್. ಸೊ ಇದನ್ನು ಸಾಲ್ವ್ ಮಾಡ್ಬೋದು, ಇಲ್ಲ ಅಂತಲ್ಲ, ಯು ಕ್ಯಾನ್ ಸಾಲ್ವ್ ಇಟ್ ಇನ್ ದಿಸ್ ವೇ. ಬಟ್ ಈ ಮೆಥಡಲ್ಲಿ ಯು ಹ್ಯಾವ್ ಟು ಟೇಕ್
ಆರ್ ಯು ಟೇಕ್ ಲಾಟ್ ಆಫ್ ಟೈಮ್. ಸೊ ತುಂಬ ಟೈಮ್ ಬೇಕಾಗತ್ತೆ. ಸೊ ಅವಾಯ್ಡ್ ದಿಸ್ ಫಾರ್ MCQ. ಇದನ್ನೇ 2 ಮಾರ್ಕ್ಸ್ ಕೇಳಿದ್ರು ಅಂದರೆ ದಿಸ್ ಇಸ್ ದ ಓನ್ಲಿ ವೇ ವೇರ್ ಯು ಕ್ಯಾನ್ ಡೂ ಇಟ್. S10 S9 ತೊಗೊಂಡು ಸಪ್ರಾಕ್ಟ್ ಮಾಡಿದೆ ಅಂದರೆ ದಟ್ ಈಸ್ ರಾಂಗ್. ಸೊ ಅಲ್ಲಿ ಮಾರ್ಕ್ಸ್ ಸಿಗಲ್ಲ. ಸೊ 2 ಮಾರ್ಕ್ಸು 1 ಮಾರ್ಕ್ಸಿಗೆ ಅಂದರೆ ಕ್ಲೀನಾಗಿ ಬರೀಬೇಕು. MCQ ಕ್ವಿಕ್. ಓಕೆ, ಸೊ ಇದನ್ನೇ ಫೈಂಡ್ ದ ಫಸ್ಟ್ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್. AP ಕೊಟ್ಟಿದ್ದಾರೆ ಯೂಸಿಂಗ್ ಸೂಟಬಲ್ ಫಾರ್ಮುಲಾ. ಸೊ ಫಸ್ಟ್ 20 ಟರ್ಮ್ಸು ಎ ವ್ಯಾಲ್ಯೂ ಏನು 2. ನೆಕ್ಸ್ಟ್ ಬರೆದಿದ್ದೀನಿ ಸೊ ದಟ್ ಟೈಮ್ಸ್ ಸೇವ್ ಆಗುತ್ತೆ ಅಂತ. ಸೊ ಡಿ ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ A to 7, ಫಸ್ಟ್ ಟರ್ಮ್ 2. ಸೊ ಎಷ್ಟಾಯಿತು? ಡಿ 5. ಸೊ SN ಫಾರ್ಮುಲಾ ಈಗಷ್ಟೇ ನೋಡಿದ್ವಿ, n/2 2a ಪ್ಲಸ್ n minus 1 into d. ಸೊ n ವ್ಯಾಲ್ಯೂ ಫಸ್ಟ್ 20 ಟರ್ಮ್ಸು. ಸೊ ದಿಸ್ ಈಸ್ n. ಇದೆಲ್ಲ 2 ಮಾರ್ಕ್ಸ್ ಕ್ವಶನು. ಸೊ n 20 ಆಯಿತು ಅಂದರೆ 20/2. ಸೊ 2a 2 into 2. ಇಲ್ಲಿ ಡೈರೆಕ್ಟಾಗಿ ಬರೆಯೋಕೆ ಹೋಗ್ಬೇಡ್ರಿ, ಬಿಕಾಸ್ ದಿಸ್ ಇಸ್ 2 ಮಾರ್ಕ್ಸ್. ಸ್ಟೆಪ್ಸ್ ನೀವು ಹೆಂಗೆ ಬರೀತೀರಾ ಅನ್ನೋದು ಇಂಪಾರ್ಟೆಂಟು. ಸೊ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿರಿ. ಟೈಮ್ ಸ್ಪೆಂಡ್ ಅಂದರೆ ತುಂಬ ಅಂತಲ್ಲ. 2 into 2 ಆರ್ ಪ್ಲಸ್ n ವ್ಯಾಲ್ಯೂ 20 minus 1, ಡಿ ವ್ಯಾಲ್ಯೂ 5. ಇಲ್ಲಿ ಎಲ್ಲ ತೋರಿಸ್ಬೇಕಾಗತ್ತೆ, ಎಲ್ಲ ಬರೆದಿರೋದು ಏನೇನಿದೆ ವ್ಯಾಲ್ಯೂಸು. ಸೊ 20/2 10, 2 2s 4, 20 minus 1 19 into 5. ಸೊ ಎಷ್ಟಾಯಿತು? 4 ಪ್ಲಸ್ 19 5s 95. ಸೊ 95 ಪ್ಲಸ್ 4 99. 99 into 10, 99 into 10 990. ಸೊ ಸಮ್ ಈಸ್ 990. ಸೊ ಈ ಒಂದು ಸ್ಟೆಪ್ಸ್ ಏನಿದೆ ದಿಸ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಇವನ್ ರೈಟಿಂಗ್ ದ ಫಸ್ಟ್ ಟರ್ಮ್ ಕಾಮನ್ ಡಿಫರೆನ್ಸ್ ಆಲ್ಸೋ ಕ್ಯಾರೀಸ್ ಮಾರ್ಕ್ಸ್. ಸೊ ಇದೆಲ್ಲ ಆಯಿತು. ದಿಸ್ ಈಸ್ ಎಕ್ಸ್ಟ್ರಾ. ನಿಮಗೆ ಟೈಮ್ ಇತ್ತು, ಲಾಸ್ಟಲ್ಲಿ ವೆರಿಫೈ ಮಾಡಬೇಕು. ಸೊ ವೆರಿಫಿಕೇಷನ್ ಹೆಂಗಿರಬೇಕು ಅಂದರೆ ಯು ಶುಡ್ ಬಿ ಏಬಲ್ ಟು ಸಾಲ್ವ್. ನಿಮ್ಮ ತಲೆಯಲ್ಲಿ ಏನೂ ಇಲ್ಲ. ಸೊ ಅಸ್ಯೂಮಿಂಗ್ ದಟ್ ಈ ಆನ್ಸರ್ ನಿಮ್ಮ ತಲೆಯಲ್ಲಿ ಇಲ್ಲೇ ಇಲ್ಲ. ಸೊ ಯು ಶುಡ್ ಬಿ ಏಬಲ್ ಟು ಸಿ ದ ನಂಬರ್ಸ್. ನಿಮ್ಮ ತಲೆಯಲ್ಲಿ ಓಕೆ ಇದೆ 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 ಅಂತ ಇತ್ತು ಅಂದರೆ ತಲೆಯಲ್ಲಿರೋದೇ ಅಲ್ಲಿರತ್ತು ಅಂತ ಮಿಸ್ಟೇಕ್ ಆಗುತ್ತೆ. ಸೊ ಯುವರ್ ಮೈಂಡ್ ಸಮ್ಟೈಮ್ಸ್ ಫೂಲ್ಸ್ ಯು. ಸೊ ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಕೀಪ್ ಯುವರ್ ಮೈಂಡ್ ಫ್ರೀ. ಅಥವಾ ಏನೂ ಇಲ್ಲ, ನಾನು ಇನ್ನೂ ಸ್ಟಾರ್ಟಿಂಗಿಂದ ಮಾಡ್ತಿದ್ದೀನಿ ಅಂತಾನೆ ನೋಡ್ಕೊಂಡು ವೆರಿಫೈ ಮಾಡಿರಿ. ಸೊ ವೆರಿಫಿಕೇಷನ್ಗೆ ಒನ್ ಮೋರ್ ಮೆಥಡ್. ಸೊ ಇದು ವೆರಿಫಿಕೇಷನ್ ಬೇಕು ಅಂದರೆ ಅಷ್ಟೇ. ಲಾಸ್ಟಲ್ಲಿ ಟೈಮ್ ಇತ್ತು ಅಂದರೆ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಕೇಳಿರೋದ್ರಿಂದ ಓಕೆ ಇಲ್ಲೇ ಸಾಲ್ವ್ ಮಾಡ್ತೇನೆ. ಸೊ ಫಸ್ಟ್ ಟರ್ಮ್ ಗೊತ್ತು. ಸೊ 20th ಟರ್ಮ್ ಫೈಂಡ್ ಮಾಡಿರಿ. A20 ಇಲ್ಲ ಓಕೆ ಇಲ್ಲ ಕಾರ್ನರಲ್ಲಿ ಸಾಲ್ವ್ ಮಾಡ್ತೇನೆ ನೋಡಿರಿ. ಸೊ A20. ಸೊ A ಪ್ಲಸ್ n minus 1 into d. A is to 2. 2 ಪ್ಲಸ್ n minus 1. n ಅಂದರೆ 20, 20 minus 1 19. 19 into d ಸೇಮ್ 95. ಸೊ ಎಷ್ಟು ಬಂತು? 97. ಸೊ A20 ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಫಾರ್ಮುಲಾ ನೋಡ್ರಿ. SN ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಗೊತ್ತು. ಸೊ SN ಏನಾಗುತ್ತೆ ಆವಾಗ n/2 ಅಂದರೆ 20/2 A ಪ್ಲಸ್ AN. A ಎಷ್ಟು 2, AN 97. ಸೊ ಹಿಂಗೆ ಮಾಡಿದ್ರೆ ಆನ್ಸರ್ 990ನೇ ಬರಬೇಕು. ಸೊ ದಿಸ್ ಇಸ್ ಒನ್ ಮೋರ್ ವೆರಿಫಿಕೇಷನ್ ಆಫ್ ಸೀಯಿಂಗ್ ಓಕೆ ನಂಬರ್ ಕರೆಕ್ಟ್ ಇದೆಯಾ. ಫಾರ್ಮುಲಾ ಎರಡೂ ಆಲ್ಮೋಸ್ಟ್ ಸೇಮೇ, ಬಟ್ ದ ಅದರ್ ಮೆಥಡ್ ಅಷ್ಟೇ. ಮಾಡಲೇಬೇಕು ಅಂತ ಎಲ್ಲ ಟೈಮ್ ಇತ್ತು ಅಂದರೆ. ಓಕೆ ನೆಕ್ಸ್ಟ್ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಸೇಮ್. ಎ ಇದೆ. ಸೊ A3. ಸೊ ಡೈರೆಕ್ಟಾಗಿ ಹಾಗೆ ಮಾಡ್ತೀನಿ. ಡಿ 7 minus 3 ಅಥವಾ ಓಕೆ 4. SN ಸಮ್ ಆಫ್ ಫಸ್ಟ್ 20 ಟರ್ಮ್. ಸೊ SN ಫಾರ್ಮುಲಾ ನೀವು ಬರೀರಿ, ನಾನು ಡೈರೆಕ್ಟಾಗಿ ಬರಿತಿದ್ದೀನಿ.
20/2 2a 2 into 3 6 n minus 1 n ಅಂದರೆ 20 minus 1 is 19 d value is to 4. So 20 divided by 2 10 19 4s are 76 plus 6 82 820. ಸೊ ಯೂಶಲಿ ನಿಮಗೆ ವ್ಯಾಲ್ಯೂಸು ಹೆಂಗೆ ಕೊಟ್ಟಿರ್ತಾರೆ ಅಂದರೆ ಡಿವೈಡ್ ಆಗೋದು, ಈಸಿಯಾಗಿ ಡಿವೈಡ್ ಆಗೋದು. ಸೊ ತುಂಬ ಡೆಸಿಮಲ್ಸ್ ಕೊಡೋದು ತುಂಬ ಕಮ್ಮಿ. ಅಗೈನ್ ದೀಸ್ ಆರ್ ದ ಪ್ರಾಬ್ಲಮ್ಸ್ ವಾಟ್ ದೇ ಹ್ಯಾವ್ ಆಸ್ಕ್ಡ್ ಆನ್ ಬೇಸ್ಡ್ ಆನ್ ಸಮ್. ಸೊ ನೀವೇನು ಜಾಸ್ತಿ ಮಾಡಬೇಕು ಅಂತ ಇಲ್ಲ. ಸೊ ನಿಮಗೆ ಬೇಸಿಕ್ಸ್ ಏನಿದೆ ಫಸ್ಟ್ ಮಾಡ್ಕೊಂಡ್ರಿ ಅಂದರೆ ಈ 2 marks ಎಷ್ಟು ಸಲ ಕೇಳಿದ್ದಾರೆ. ಸೊ ನಿಮಗೆ ಈ ಕ್ವಶನ್ ನೋಡಿದ ತಕ್ಷಣ ಹೌದಪ್ಪ ನಂಗೆ 2 marks ಬಂತು. ಸೊ ಅದೊಂದು ಪೀಸ್ ಆಫ್ ಮೈಂಡೇ ಬೇರೆ ಇರುತ್ತೆ. ಮೇಯ್ನ್ ಏನಿದೆ, ಇಂಪಾರ್ಟೆಂಟ್ಸ್ ಏನಿದೆ, ಟ್ರೈ ಟು ಸಾಲ್ವ್ ದಟ್ ಫಸ್ಟ್. ಓಕೆ, ಸೊ ಹೌ ಮೆನಿ ಟರ್ಮ್ಸ್ ಆರ್ ದೇರ್? ಒಂದು ಎ ಪಿ ಕೊಟ್ಟಿದ್ದಾರೆ, ಸಮ್ ದಟ್ ಗಿವ್ಸ್ ದ ಸಮ್ 165. ಸೊ ಕೆಲವೊಂದು ಅಪ್ಲಿಕೇಶನ್ ಇರುತ್ತೆ. ಅಗೇನ್ ಇದು ಯಾವಾಗ ಸಾಲ್ವ್ ಮಾಡಬೇಕು, ಫಸ್ಟ್ ಇಂಪಾರ್ಟೆಂಟ್ಸ್ ಏನಿದೆ ಎಲ್ಲ ಸಾಲ್ವ್ ಮಾಡಿ ಲಾಸ್ಟಿಗೆ ಎಕ್ಸ್ಟ್ರಾ ಕ್ವಶನ್ಸ್ನ ನೋಡಿರಿ. ಎಕ್ಸ್ಟ್ರಾ ಕ್ವಶನ್ಸ್ ಅಂದರೆ ಇದು ಎಕ್ಸ್ಟ್ರಾ ಕ್ವಶನ್ಸ್ ಅಲ್ಲ, ಇದು ಇಂಪಾರ್ಟೆಂಟು, ಯಾಕಂದರೆ ಪ್ರೀವಿಯಸ್ ಇಯರ್ ಕೀಳಿರೋದ್ರಿಂದ. ಸೊ ಸಮ್ ಎಷ್ಟಿದೆ, ಗಿವ್ಸ್ ದ ಸಮ್, ಹೌ ಮೆನಿ ಟರ್ಮ್ಸ್, ನಂಬರ್ ಆಫ್ ಟರ್ಮ್ಸ್ ಗೊತ್ತಿಲ್ಲ. ಸೊ ಎಸ್ ಎನ್, ಸಮ್ ಎಷ್ಟು 165. ಸೊ ಇಲ್ಲಿ ನಮಗೇನು ಗೊತ್ತು, ಫಸ್ಟ್ ಟರ್ಮ್ ಗೊತ್ತು 3. ಕಾಮನ್ ಡಿಫ್ರೆನ್ಸು A2 6 A1 3. ಸೊ ಕಾಮನ್ ಡಿಫ್ರೆನ್ಸ್ ಇಸ್ 3. ಸೊ ಫಸ್ಟ್ ಟರ್ಮ್ ಗೊತ್ತು, ಕಾಮನ್ ಡಿಫ್ರೆನ್ಸ್ ಗೊತ್ತು, ಎಸ್ ಎನ್ ಗೊತ್ತು. ಸೊ ಏನು ಫಾರ್ಮುಲಾ ಹಾಕ್ರಿ. ಫಾರ್ಮುಲಾ ಹಾಕೋದಕ್ಕೆ ಏನು ಬಂತು, ಎಸ್ ಎನ್ ಅಂದರೆ n/2 2a ಪ್ಲಸ್ ಎನ್ ಗೊತ್ತಿಲ್ಲ. ಸೊ n minus 1 into d. ಫಸ್ಟ್ ಫಾರ್ಮುಲಾ ಬರೀತೀರಾ, ದಿಸ್ ಈಸ್ ಈಕ್ವಲ್ ಟು 165. ಸೊ ಈಗ ವ್ಯಾಲ್ಯೂಸ್ ಹಾಕ್ರಿ. ಸೊ ಎನ್ ಗೊತ್ತಿಲ್ಲ, 2a, ವಾಟ್ ಈಸ್ ದ ವ್ಯಾಲ್ಯೂ ಆಫ್ a? 3 ಪ್ಲಸ್ n minus 1. ಸೊ n ಗೊತ್ತಿಲ್ಲ. ಓಕೆ, d value is again 3. So this is 165. So n/2, 2 3s are 6 plus 3 into n, 3n minus 3. So this is 165. So 2 ಓಕೆ ಈ ಕಡೆ ಕಳಿಸ್ಕೊತೀನಿ. ಸೊ 2 ಈ ಕಡೆ ಕಳಿಸಿದಾಗ ಏನಾಯಿತು, 165 into 2, that is 330. So 6 minus 3, 3 plus 3n. So n into 3, 3n. n into 3n, 3n square. So this is 330. ಸೊ ಇದೇನು ಇಕ್ವೇಷನ್ ಬಂತು, ಕ್ವಾಡ್ರಾಟಿಕ್ ಇಕ್ವೇಷನ್ನು. ಇದನ್ನು ಹಿಂಗೆ ಸಾಲ್ವ್ ಮಾಡೋದಕ್ಕಿಂತ ಇಫ್ ಯು ಲುಕ್ ಅಟ್ ದಿಸ್, 3 is ಕಾಮನ್. ಸೊ 3 ಕಾಮನ್ ಇರೋದ್ರಿಂದ ಓಕೆ ಇಲ್ಲ ಸಾಲ್ವ್ ಮಾಡ್ತೀನಿ. 3 ಕಾಮನ್ ಅಂದರೆ 3 ಹೊರಗೆ ತೆಗೀರಿ. ಸೊ ಏನು ಉಳಿತು, n ಪ್ಲಸ್ n ಸ್ಕ್ವೇರ್. ಸೊ ದಿಸ್ ಈಸ್ ಈಕ್ವಲ್ ಟು 330. ಸೊ 3 ಆ ಕಡೆ ತೊಗೊಂಡ್ರಿ ಅಂದರೆ ಡಿವೈಡ್ ಬೈ 3 ಆಯಿತು. ಸೊ ಏನಾಯಿತು, n ಸ್ಕ್ವೇರ್ ಪ್ಲಸ್ n ಈಸ್ ಈಕ್ವಲ್ ಟು 110. 310 ಡಿವೈಡೆಡ್ ಬೈ 3, 110. ಸೊ 110ನ ಎಲ್ ಎಚ್ ಎಸ್ ತೊಗೊಳ್ರಿ, n ಸ್ಕ್ವೇರ್ ಪ್ಲಸ್ n ಮೈನಸ್ 110 ಈಸ್ ಈಕ್ವಲ್ ಟು 0. ಸೊ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಬೇಕು. ಸೊ ಸಾಲ್ವ್ ಹೆಂಗೆ ಮಾಡ್ತೀರಾ ಗೊತ್ತಿರೋದೆ, ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ಸೊ ಪ್ಲಸ್ ಎನ್ ಇದೆ, ಸೊ ನಾನು ಡೈರೆಕ್ಟಾಗಿ ಮಾಡ್ತೀನಿ. ಸೊ n ಸ್ಕ್ವೇರ್, ಸೊ ಪ್ಲಸ್ ಎನ್ ಅಂದರೆ 110 ಬೇಕು. ಸೊ 11n ಮೈನಸ್ 10n, ಯಾಕಂದರೆ 11 into 10 110 ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 11 into 10 110. ಸೊ ದಿಸ್ ಈಸ್ ದ ನಂಬರ್ಸ್ ದಟ್ ಐ ವಾಂಟ್. ಸೊ n ಕಾಮನ್ ತೆಗಿತೀನಿ, n ಪ್ಲಸ್ 11, ಇಲ್ಲೂ n ಬರುತ್ತೆ, n ಪ್ಲಸ್ 11 ಬ್ರ್ಯಾಕೆಟ್ ಹೊರಗೆ ಮೈನಸ್ 10, ದಿಸ್ ಈಸ್ ಈಕ್ವಲ್ ಟು 0. ಸೊ ಲಾಸ್ಟ್ ಏನಾಯಿತು, n ಪ್ಲಸ್ 11 ಇಂಟು n ಮೈನಸ್ 10 ಈಸ್ ಈಕ್ವಲ್ ಟು 0. ಬಿ ಕೇರ್ಫುಲ್ ಹಿಯರ್, ಯಾಕಂದರೆ ನಿಮಗೆ 2 ವ್ಯಾಲ್ಯೂಸ್ ಬಂತು, ಒಂದು n ಪ್ಲಸ್ 11, ಇನ್ನೊಂದು n ಮೈನಸ್ 10. So what is the value of n? n plus 11 is equal to 0. n is minus 11. ಇನ್ನೊಂದು or
n minus 10 or n minus 10 is equal to 0. What is the value of n? 10. So you should write a statement ಬರಿಬೇಕು. So n minus 11 not possible because the number of terms cannot be negative, whereas n is 10 is the right answer. Since the number of terms cannot be negative, so n is not equal to 11. So the number of terms are 10. So this also carries marks. Quadratic equation ಬಂದಾಗ in an arithmetic progression, sum of first 6 terms and sum of first 5 terms. ಸೊ ಆಗಲೇ ಹೇಳ್ದಂಗೆ, ಸೊ MCQಲಿ ನೀವು ಡೈರೆಕ್ಟಾಗಿ ಬರಿಬೋದು 6th ಟರ್ಮ್ ಏನು ಅಂತ. ಬಟ್ ಇಲ್ಲಿ 6th ಟರ್ಮೇ ಕೇಳಿದ್ದಾರೆ, ಆದರೆ ದಿಸ್ ಇಸ್ 2 marks ವೇರ್ ಯು ಹ್ಯಾವ್ ಟು ಸಾಲ್ವ್. ಓಕೆ, MCQ ಟೈಪೇ ನೋಡೋಣ ಏನು ಬರುತ್ತೆ, ನಮ್ಗೆ ಆನ್ಸರ್ ಕರೆಕ್ಟ್ ಬರುತ್ತಾ ಅಂತ ವೆರಿಫೈ ಮಾಡೋಣ ಸ್ಟೆಪ್ ವೈಸ್ ಸಾಲ್ವ್ ಮಾಡಿದಾಗ. ಸೊ 6th ಟರ್ಮ್, ಸೊ ಸಮ್ ಆಫ್ ಫಸ್ಟ್ 6 ಟರ್ಮ್ ಏನು? ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 6 ಟರ್ಮ್? 78. ನೆಕ್ಸ್ಟ್ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಏನಿದೆ? 55 ರೆಸ್ಪೆಕ್ಟಿವ್ಲಿ ಅಂದಾಗ ಫಸ್ಟ್ ಏನಿದೆ ಫಸ್ಟ್ ವ್ಯಾಲ್ಯೂ ತಗೋಬೇಕು, ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ವ್ಯಾಲ್ಯೂ ತಗೋಬೇಕು ರೆಸ್ಪೆಕ್ಟಿವ್ಲಿ. ನೀವು ಹಿಂದೆ ಮುಂದೆ ನನಗೆ ಯಾವ್ದು ಬೇಕೋ ನಂಬರ್ ಈಸಿ ಆಗಂಗೆ ತೊಗೊಂಡ್ರೆ ಹೋಯ್ತು. ಸೊ ರೆಸ್ಪೆಕ್ಟಿವ್ಲಿ ಅಂದಾಗ ಫಸ್ಟು ಸೆಕೆಂಡು ಹಂಗೆ ತಗೋಬೇಕು. ಸೊ ಈಗ 6th ಟರ್ಮ್ ಏನು ಬರುತ್ತಪ್ಪ ಇಲ್ಲೇ ಸಾಲ್ವ್ ಮಾಡಿ ನೋಡೋಣ. ಸೊ ಫೈನಲಿ ನಮ್ಗೆ ಆನ್ಸರು ಅದೇ ಬರಬೇಕು. ಸೊ 6th ಟರ್ಮು ನಾವಾಗಲೇ ಸಾಲ್ವ್ ಮಾಡ್ದಂಗೆ S6 ಮೈನಸ್ S5. ವಾಟ್ ಈಸ್ S6? 78. ವಾಟ್ ಈಸ್ S5? 55. ಸೊ 6th ಟರ್ಮ್ ಏನಾಯಿತು? 78 ಮೈನಸ್ 55 23. ಸೊ 6th ಟರ್ಮ್ 23 ಬರಬೇಕು. ಸೊ ಸಾಲ್ವ್ ಮಾಡಿದಾಗೂ ನಮ್ಗೆ ಅಷ್ಟೇ ಬರಬೇಕು, ನೋಡೋಣ. ಸೊ S6, ಸೊ S6ನ ನಾನೇನಂತ ಬರಿಬೋದು? S6 A ಪ್ಲಸ್ 5D ಎಷ್ಟಾಯಿತು? 78. ಸಿಮಿಲರ್ಲಿ S5ನ A ಪ್ಲಸ್ 4D. S5 ಅಂದರೆ ಸಾರಿ ಇದು ಎ ಅಂತ ತೊಗೊಂಡೆ, ಸಾರಿ. ಓಕೆ, ಸೊ S6 n/2. Sn ಅಂದರೆ n/2. ಸೊ 6/2 ಎ ವ್ಯಾಲ್ಯೂ ಗೊತ್ತಿಲ್ಲ, 2a ಪ್ಲಸ್ n ಮೈನಸ್ 1 ಅಂದರೆ 6 ಮೈನಸ್ 1 5D. ಸೊ ದಿಸ್ ಈಸ್ ಈಕ್ವಲ್ ಟು 78. ಈಗ ಇದನ್ನೇ ಸಾಲ್ವ್ ಮಾಡೋಣ. ಫಸ್ಟು 6/2 3, 2a ಪ್ಲಸ್ 5D, ದಿಸ್ ಈಸ್ ಈಕ್ವಲ್ ಟು 78. ಸೊ 3 ಲೆಫ್ಟ್ ಸೈಡ್ ಹೋಯ್ತು ಅಂದರೆ 2a ಪ್ಲಸ್ 5D ಈಸ್ ಈಕ್ವಲ್ ಟು 78 ಡಿವೈಡೆಡ್ ಬೈ 3, ದಟ್ ಈಸ್ 26. ಮುಂದೆ ಏನೋ ಸಾಲ್ವ್ ಮಾಡಲ್ಲ. ಈಕ್ವೇಷನ್ 1 ಇಟ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ. ನೆಕ್ಸ್ಟು ಗ್ರೀನ್ ತೊಗೊಂಡಿದ್ದೀನ. ನೆಕ್ಸ್ಟು S5. ಸೊ S5 ಏನಾಯಿತು? 5/2 2a ಪ್ಲಸ್ n ಮೈನಸ್ 1 ಅಂದರೆ 5 ಮೈನಸ್ 1 4D, ದಿಸ್ ಈಸ್ ಈಕ್ವಲ್ ಟು 55. ಸೊ 5 2 ಏನೂ ಮಾಡೋಕ್ಕಾಗಲ್ಲ. ಸೊ 2 ಮೇಲೆ ಹೋಗುತ್ತೆ, 5 ಕೆಳಗೆ ಹೋಗುತ್ತೆ. ಸೊ 2a ಪ್ಲಸ್ 4D ಇಸ್ ಈಕ್ವಲ್ ಟು 55 ಇಂಟು 5/2 ಇರೋದು 2/5 ಆಯಿತು. 5 1s 5 11s 11 2s 22. ಸೊ 2a ಪ್ಲಸ್ 4D ಇಸ್ ಈಕ್ವಲ್ ಟು 22. ಈಕ್ವೇಷನ್ 2. ಸೊ ಈಕ್ವೇಷನ್ 1 ಈಕ್ವೇಷನ್ 2ನ ಸಾಲ್ವ್ ಮಾಡಬೇಕೀಗ. ಸೊ ಈಕ್ವೇಷನ್ 1 ಏನಿದೆ, ನಾನು ಈಕ್ವೇಷನ್ 2 ಇದ್ರ ಕೆಳಗೆ ತೊಗೊತೀನಿ, ಇಲ್ಲೇ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ 2a ಪ್ಲಸ್ 4D ಇಸ್ ಈಕ್ವಲ್ ಟು 22. ಸೊ ಈಕ್ವೇಷನ್ 2 ಎರಡು ಸಾಲ್ವ್ ಮಾಡಿದಾಗ ಏನು ಬರುತ್ತಪ್ಪ? ಸೊ ಮೈನಸ್ ಮೈನಸ್ ಮೈನಸ್. ಸೊ 2a ಕ್ಯಾನ್ಸಲ್ ಆಯಿತು. 5D ಮೈನಸ್ 4D, D ಇಸ್ ಈಕ್ವಲ್ ಟು 26 ಮೈನಸ್ 22 4. ಸೊ D ವ್ಯಾಲ್ಯೂ 4 ಬಂತು. ಸೊ ಇದನ್ನು ಯಾವುದಾದ್ರೂ ಈಕ್ವೇಷನಲ್ಲಿ ಹಾಕ್ರಿ, ಇಲ್ಲೇ ಜಾಗ ಖಾಲಿ ಇದೆ ಅಂದರೆ ಇಲ್ಲೇ ತೊಗೊತೀನಿ. ಸೊ 2a ಎ ವ್ಯಾಲ್ಯೂ ಫೈಂಡ್ ಮಾಡಬೇಕು. 4D ಅಂದರೆ 4 ಇಂಟು ವ್ಯಾಲ್ಯೂ ಆಫ್ D 4. ದಿಸ್ ಈಸ್ ಈಕ್ವಲ್ ಟು 22.
So 4 4s are 16. 2a is equal to 22 minus 16. So 22 minus 16 ಅಂದರೆ 6. So a is equal to 3. So a ಬಂತು 3 ಬಂತು. ಈಗ ಲಾಸ್ಟಿಗೆ ಏನು ಫೈಂಡ್ ಮಾಡಬೇಕು? 6th ಟರ್ಮ್ ಫೈಂಡ್ ಮಾಡಬೇಕು. ಎಲ್ಲ ಫೈಂಡ್ ಮಾಡೋಣ. ಓಕೆ ಇಲ್ಲೇ ಫೈಂಡ್ ಮಾಡ್ತೀನಿ. 6th ಟರ್ಮ್ a6 ಅಂದರೆ ಏನಾಯಿತು? a ಪ್ಲಸ್ 5d. So what is the value of a? A value ಎಷ್ಟು ಬಂತು? 3 ಪ್ಲಸ್ 5. What is the value of d? 4. So 3 plus 5 4s are 20. So ಎಷ್ಟಾಯಿತು? 23. ಸೊ a6 23. ನಮಗೇನು ಬಂತು? 23. MCQಲಿ ಇಷ್ಟೇ ಸಾಕು. ಬಟ್ ಅದೇ 2 ಮಾರ್ಕ್ಸ್ಗೆ ಅಂದರೆ ಇಷ್ಟೆಲ್ಲ ಸಾಲ್ವ್ ಮಾಡಬೇಕು. ಸೊ ಅದು ಕ್ಲೀನಾಗಿ ಫಸ್ಟ್ ಇದು, ನೆಕ್ಸ್ಟ್ ಇದು, ಎ ವ್ಯಾಲ್ಯೂ, ಲಾಸ್ಟ್ a6. ಸೊ ನೋಡಿರಿ, ಇಷ್ಟೆಲ್ಲ ನಿಮಗೆ MCQಗೆ ಸಾಲ್ವ್ ಮಾಡೋಂಗಿದ್ರೆ ಎಷ್ಟು ಟೈಮ್ ಬೇಕು? ಅದೇ MCQಲಿ ಹಿಂಗೆ ಸಾಲ್ವ್ ಮಾಡಿದ್ರಿ ಅಂದರೆ ಎಷ್ಟು ಟೈಮ್ ಸೇವ್ ಆಗುತ್ತೆ, ವಿಚ್ ಕ್ಯಾನ್ ಬಿ ಯೂಸ್ ಫಾರ್ ಅದರ್. ಸೊ ಅದಕ್ಕೆ ಹೇಳೋದು ಟೈಮ್. ಓಕೆ, ಸೊ ಇಷ್ಟೇ. ಸೊ 1 ಮಾರ್ಕ್ಸು 2 ಮಾರ್ಕ್ಸ್ ಏನಿದೆ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ಸ್ ಅಷ್ಟು ಕವರ್ ಆಗಿದೆ. ಇನ್ನು 3 ಮಾರ್ಕ್ಸು 4 ಮಾರ್ಕ್ಸ್ ಏನಿದೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಅಗೇನ್ ಸ್ಟ್ರಾಟಜಿ ಬೇಕು, ಕಮೆಂಟ್ ಮಾಡಿರಿ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಥಮ್ಸ್ ಅಪ್ ಲೈಕ್ ಮಾಡಿರಿ. ಸೊ ದಟ್ ನಮಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಓಕೆ, ಹುಡುಗರಿಗೆ ಇಷ್ಟ ಆಗ್ತಿದೆ, ನೀವು ಮಾಡದೇ ಇರಿ. ವಿ ವಿಲ್ ಬಿ ಡೂಯಿಂಗ್ ಇಟ್, ಬಟ್ ಸಪೋರ್ಟರ್ಸ್, ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ. Practice. Jai Hind, Jai Karnataka.